ಸೊ ಈಗ ನಮ್ಮ ಕಾರ್ಯಕ್ರಮದ 3ನೇ ವಿಚಾರ ಸಂಕಿರಣ ಈಗ ನಡೀತಾ ಇದೆ. ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸ್ಕೊಳ್ಳೋದು ಹೇಗೆ, ಸಾಮಾನ್ಯ ರೈತ ಏನೇನು ಮಾಡಬೇಕು. ಬಹುಶಃ ಈ ಒಂದು ಸೆಷನ್ ನಿಮಗೂ ಕೂಡ ತುಂಬಾ ಉಪಯುಕ್ತಕಾರಿ ಆಗಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಆಗುತ್ತೆ ಅಂತ ಕೂಡ ನಾನು ನಂಬಿದ್ದೀನಿ. ನಮ್ಮ ಎಲ್ಲ ಗಣ್ಯರು ಹಾಗೂ ಅತಿಥಿಗಳು ಇದರ ಕುರಿತಾಗಿ ಈಗ ಸುದೀರ್ಘವಾಗಿ ಮಾತನಾಡ್ತಾರೆ. ತಾವು ಕೂಡ ತಾಳ್ಮೆಯಿಂದ ಕೂತು ಆಲಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಕಳಕಳಿಯ ಮನವಿ. ಓವರ್ ಟು ಯು. ಬಹುಶಃ ಟಾಪಿಕ್ ಏನು ಅನ್ನೋದನ್ನು ನನ್ನ ಸಹೋದ್ಯೋಗಿ ರಾಹುಲ್ ವಿವರಿಸಿದ್ದಾರೆ. ಜೊತೆಗೆ ಅತಿಥಿಗಳ ಪರಿಚಯವನ್ನ ಕೂಡ ಅವರೇ ಮಾಡಿರೋದ್ರಿಂದ ನಾನು ಮತ್ತೆ ಸಮಯ ಹಾಳು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ವಿಚಾರ, ಈ ಕಾರ್ಯಕ್ರಮವನ್ನ ನೇರವಾಗಿ ಸ್ಟಾರ್ಟ್ ಮಾಡಿಬಿಡೋಣ. ಪ್ರಶ್ನೆ ಇರೋದು, ಸಾಮಾನ್ಯ ರೈತನೊಬ್ಬ ತಾನು ಕೃಷಿ ಮಾಡೋ ಸಂದರ್ಭದಲ್ಲಿ ಟೆಕ್ನಾಲಜಿಯನ್ನು ಯಾವ ರೀತಿ ಬಳಕೆ ಮಾಡಬಹುದು, ಅಡಾಪ್ಟ್ ಮಾಡ್ಕೊಳ್ಬಹುದು. ಸೊ ಇದು ಬಹಳ ಮುಖ್ಯ. ಯಾಕಂತಂದ್ರೆ ಕೃಷಿ ಮತ್ತು ಟೆಕ್ನಾಲಜಿ ಒಂದು ರಥದ 2 ಚಕ್ರಗಳಂತೆ ಕೆಲಸ ಮಾಡಬೇಕು. ಹಂಗಿದ್ದಾಗ ಮಾತ್ರ ರೈತನ ಪರಿಶ್ರಮಕ್ಕೆ ಸರಿಯಾದಂಥ ಫಲ ಸಿಗೋದಕ್ಕೆ ಸಾಧ್ಯ. ಇದು ಪ್ರೂವ್ಡ್ ಆಗಿದೆ, ಇದು ಪ್ರೂವ್ಡ್ ವಿಚಾರ ಇದು. ಯಾಕಂತಂದ್ರೆ ಬಹಳಷ್ಟು ದೇಶಗಳು, ನಾವು ಕೃಷಿಯಲ್ಲಿ ದೊಡ್ಡ ಕ್ರಾಂತಿ ಮಾಡಿದಂಥ, ಬಹುದೊಡ್ಡ ಅಭಿವೃದ್ಧಿ ಸಾಧಿಸಿದಂಥ ದೇಶಗಳೆಲ್ಲವೂ ಕೂಡ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡಿದೆ ಮತ್ತು ಕರೆಕ್ಟಾಗಿ ಅಡಾಪ್ಟ್ ಮಾಡ್ಕೊಂಡಿದೆ. ಇದು ಬುದ್ಧಿವಂತಿಕೆ ಅನ್ನೋದು. ಯಾಕೆಂತಂದ್ರೆ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಬೇರೆ, ಅಥವಾ ಟೆಕ್ನಾಲಜಿಯನ್ನು ಬಳಸೋದು ಬೇರೆ, ಅದನ್ನು ಸರಿಯಾಗಿ ಬಳಸೋದು ಬೇರೆ. ಸರಿಯಾಗಿ ಬಳಸುವಂಥ ಕೆಲಸಗಳಾದಾಗ ಮಾತ್ರ ಆ ಟೆಕ್ನಾಲಜಿ ನಮ್ಮ ಕೃಷಿಕರಿಗೆ, ನಮ್ಮ ರೈತರಿಗೆ ಬಳಕೆಯಾಗೋದಕ್ಕೆ ಸಾಧ್ಯ ಇದೆ. ನಾನು ನೇರವಾಗಿ ಅತಿಥಿಗಳಿಂದ ಶುರು ಮಾಡ್ತೀನಿ. ಸರ್, ನಿಮ್ಮಿಂದಲೇ, ತಿಮ್ಮೇಗೌಡರಿಂದಲೇ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾಕಂತಂದ್ರೆ ಆಗ್ಬೋದು ಸರ್. ಒಂದು ಪ್ರಶ್ನೆ ಬರುತ್ತೆ, ನಾವು ಯಾವಾಗಲೂ ಕೂಡ ಮಾತನಾಡುವಾಗ, ಭಾರತದ ಕೃಷಿ ವ್ಯವಸ್ಥೆಯ ಬಗ್ಗೆ ಮಾತನಾಡುವಾಗ ನಾವು ಹೇಳೋದು ಒಂದೇ, ಭಾರತದ ಕೃಷಿ ಅಂತಂದ್ರೆ ಅದು ಮಾನ್ಸೂನ್ ಜೊತೆಗಿನ ಜೂಜದು. ರೈತ ಪಾಪ ಮಳೆ ಬರುತ್ತೆ ಅಂತ ಕಾಯ್ತಾ ಇರ್ತಾನೆ, ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾನೆ. ಬಟ್ ಮಳೆ ಸರಿಯಾದ ಸಮಯಕ್ಕೆ ಬರಲ್ಲ, ಅಥವಾ ಬಂದರೂ ವಿಪರೀತ ಬಂದು ಬಿಡುತ್ತೆ, ಇನ್ನೇನೋ ಪ್ರಾಬ್ಲಮ್ ಆಗಿಬಿಡುತ್ತೆ, ಬರೋದಿದ್ರೆ ಬರೋದೇ ಇಲ್ಲ. ಸೊ ಟೆಕ್ನಾಲಜಿ ಅನ್ನೋದು ಈ ವಿಚಾರದಲ್ಲೂ ಕೂಡ ನಮಗೆ ಬಳಕೆ ಆಗುತ್ತೆ. ಖಂಡಿತ. ಸೊ ರೈತ ಲಾಸ್ ಆಗಬಾರದು ಅಂತಾದ್ರೆ ಇದು ಬಹಳ ಮುಖ್ಯ. ಖಂಡಿತ. ಸೊ ಯಾವ ರೀತಿ ಇದನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ, ಅಥವಾ ರೈತನಿಗೆ ಅನುಕೂಲವಾಗುವ ರೀತಿಯಲ್ಲಿ ಇದಕ್ಕೆ ಟೆಕ್ನಾಲಜಿಯನ್ನು ಯಾವ ರೀತಿ ಬಳಕೆ ಮಾಡಬಹುದು? ಖಂಡಿತ. ಈಗ ತಾವಾಗಲೇ ಹೇಳ್ದಂಗೆ ಭಾರತ ಅಥವಾ ಕರ್ನಾಟಕ ರಾಜ್ಯ ಕೃಷಿ ಪ್ರಧಾನವಾದಂಥ ರಾಜ್ಯ. ಈ ಒಂದು ಕೃಷಿ ಪ್ರಧಾನವಾದಂಥ ಈ ಒಂದು ಸನ್ನಿವೇಶದಲ್ಲಿರ್ತಕ್ಕಂಥ ನಾವು ಈಗಾಗಲೇ ತಾವು ಹೇಳ್ದಂಗೆ ನಮ್ಮ ಕೃಷಿ ಮಳೆಯೊಳಗಿನ ಜೂಜಾಟ ಅಥವಾ ಮುಂಗಾರಿನೊಳಗಿನ ಜೂಜಾಟ ಅಂತ ನಾವು ಕರಿತೀವಿ. ಕಾರಣ ಏನಪ್ಪ ಅಂದರೆ, ಈಗ ಸಾಕಷ್ಟು ತಮಗೆಲ್ಲ ಗೊತ್ತಿದೆ, ಹವಾಮಾನ ಪರಿಸ್ಥಿತಿಯನ್ನು ತಾವು ನೋಡೋದಾದರೆ ನಾವು ಚಿಕ್ಕವರಾಗಿದ್ದಂಥ ವಾತಾವರಣ ಇವತ್ತು ಇರ್ತಕ್ಕಂಥ ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದಾವೆ. ಸಮಯ ಅಭಾವ ಇರೋದ್ರಿಂದ ನಾನು ಡೀಟೇಲಾಗಿ ತಗೊಳಕ್ಕೆ ಹೋಗೋದಿಲ್ಲ. ಆದರೆ ಒಂದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸೋಕೆ ಇಷ್ಟಪಡ್ತೀನಿ. ಈಗಾಗಲೇ ತಾವು ಕೂಡ ಹೇಳಿದ್ರಿ, ಮುಂದುವರಿದ ದೇಶಗಳಲ್ಲಿ ಉದಾಹರಣೆಗೆ ಇಸ್ರೇಲ್ ಇರ್ಬೋದು, ಬ್ರೆಜಿಲ್ ಇರ್ಬೋದು, ತಂತ್ರಜ್ಞಾನಗಳ ಲಭ್ಯತೆ ಹೆಂಗಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಅಥವಾ ಸಮರ್ಪಕವಾಗಿ ಈಗ ಆಲ್ರೆಡಿ ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ಆದರೆ ಭಾರತ ದೇಶದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಆ ಮಟ್ಟಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ತಮ್ಮ ಕೂಡ ಜಿಜ್ಞಾಸೆ. ಇಲ್ಲಿ ಪ್ರಮುಖವಾದಂಥ ಗಮನಿಸಬೇಕಾದಂಥ ವಿಚಾರ ಅಂತಂದರೆ, ಹವಾಮಾನ ಅಥವಾ ವಾತಾವರಣದ ಸ್ಥಿತಿಗತಿಯನ್ನು ನೋಡಿದರೆ ನಾವು ಚಿಕ್ಕವರಾಗಿದ್ದಾಗಲೂ ಮಳೆ ಹುಯ್ತಾ ಇತ್ತು, ಇವತ್ತು ಮಳೆ ಹುಯ್ತಾ ಇದೆ. ಅದರ ಸಮಸ್ಯೆ ಏನಾಗಿದೆ ಅಂತಂದರೆ, ಹುಯ್ಬೇಕಾದಂಥ ಮಳೆ ಹುಯ್ಯುವಂಥ ಪ್ರಮಾಣದಲ್ಲಿ ಹುಯ್ತಾ ಇದ್ರೂ ಕೂಡ ಬೇಕಾದ ಟೈಮಲ್ಲಿ ಮಳೆ ಹುಯ್ತಾ ಇಲ್ಲ, ಬೇಕಾದ ಜಾಗದಲ್ಲಿ ಮಳೆ ಹುಯ್ತಾ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ಬೇಕಾದ ಟೈಮ್ ಅಂತ ತಗೊಳ್ಳೋದಾದ್ರೆ, ಈಗ ಕಳೆದ 1 ವಾರದಿಂದ ಮೊದಲೇ 1 ತಿಂಗಳು ಬಹಳ ಪ್ರದೇಶಗಳಲ್ಲಿ ಮಳೆನೇ ಇರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಹುಯ್ಯುವಂಥ ಮಳೆ ಒಂದು ಸ್ವಲ್ಪ ಆ ಕಡೆ ಊದ್ಬಿಟ್ರೆ ಅದು ಸಮಯವಾರು ಹಂಚಿಕೆಯಲ್ಲಿ ಮಳೆ ವ್ಯತ್ಯಾಸ ಆಗಿದೆ. ಎರಡದು ಪ್ರದೇಶವಾರು ಹಂಚಿಕೆಯಲ್ಲಿ ಮಳೆ ಹುಯ್ತಕ್ಕಂಥದ್ದು ಕೂಡ ವ್ಯತ್ಯಾಸ ಆಗಿದೆ. ಉದಾಹರಣೆ, ನಾವು ಚಿಕ್ಕವರಾಗಿದ್ದಾಗ ದೇವನಹಳ್ಳಿಲಿ ಮಳೆ ಹೋದ್ರೆ ಇಲ್ಲೂ ಕೂಡ ಮಳೆ ಹುಯ್ತಾ ಇತ್ತು, ಈ ಭಾಗದಲ್ಲೂ ಕೂಡ ಮಳೆ ಹುಯ್ತಾ ಇತ್ತು. ಅಂದರೆ 25-30 ಕಿಲೋಮೀಟರ್ ದೂರದಲ್ಲಿ ಮಳೆ ಹೋದ್ರೆ ಅಲ್ಲಿ 50 ಮಿಲಿಮೀಟರ್ ಹೋದ್ರೆ ಇಲ್ಲೊಂದು 20 ಮಿಲಿಮೀಟರ್ ಆದರೂ ಹುಯ್ತಾ ಇತ್ತು. ಆದರೆ ಇವತ್ತೇನಾಗಿದೆ, ಇಲ್ಲಿ ಮಳೆ ಹುಯ್ತಾ ಇರುತ್ತೆ, ಒಂದು 4 ಹೆಜ್ಜೆ ಪಕ್ಕಕ್ಕಿಟ್ವಿ ಅಂದರೆ ಒಂದನಿ ಮಳೆ ಬೀಳದೆ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದರಿಂದ ಏನಾಗ್ತಾ ಇದೆ, ಮಳೆ ಹಂಚಿಕೆಯಿಂದ ಆಗಿರ್ತಕ್ಕಂಥ ವ್ಯತ್ಯಾಸದಿಂದ ನೀರಿನ ಕೊರತೆಯನ್ನ ಅಥವಾ ನೀರಿನ ಬವಣೆಯನ್ನ ರೈತ ಬಾಂಧವರು ಅನುಭವಿಸ್ತಾ ಇದೀವಿ. ಅದು ಒಂದ್ ಕಡೆ. ಆದ್ರೆ ಇಂದಿನ ಸೆಷನಲ್ಲಿ ಬಹಳ ಸೊಗಸಾಗಿ 3 ಜನ ಕೂಡ ವಿಚಾರ ಮಾಡಿದ್ರು. ಮಣ್ಣಿನ ಆರೋಗ್ಯ, ಉಯ್ಯುವಂತ ಮಳೆಯನ್ನ ಅದನ್ನ ಭೂಮಿನಲ್ಲಿ ಕುಡ್ಕೊಂಡು ಅದನ್ನ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಕೊಡ್ತಕ್ಕಂಥದ್ದು ಮಣ್ಣಿನ ಆರೋಗ್ಯ. ಅಲ್ಲಿ ಮಣ್ಣಿನ ಆರೋಗ್ಯ ಕೂಡ ಹದಗೆಟ್ಟಾಗಿದೆ. ಸೊ ಅದು 2ನೇ ಇದು. ಮತ್ತೆ 3ನೇ ಸಮಸ್ಯೆ ಏನಪ್ಪಾ, ನಮಗೆ ಈ ಒಂದು ತಂತ್ರಜ್ಞಾನಗಳನ್ನ ನಮ್ಮ ಭಾಗದಲ್ಲಿ ಅಳವಡಿಸ್ಕೊಳ್ಳೋಕೆ ಇರ್ತಕ್ಕಂಥದ್ದು ಅಂತಂದ್ರೆ, ಈಗ ಆಲ್ರೆಡಿ ಇಸ್ರೇಲ್ ಅಥವಾ ಬ್ರೆಜಿಲ್ ಈ ತರ ದೇಶಗಳಲ್ಲಿ ಹೋದ್ರೆ
ಕೇವಲ ಸರಾಸರಿ ಅವ್ರಿರ್ತಕ್ಕಂಥ ಜನಸಂಖ್ಯೆಯಲ್ಲಿ 4% ಮಾತ್ರ ವ್ಯವಸಾಯವನ್ನು ಮಾಡ್ತಾರೆ. ನಮ್ಮಲ್ಲಿ 56% ವ್ಯವಸಾಯ ಮಾಡ್ತೀವಿ. ಒಬ್ಬ ರೈತ ಅಂತಂದ್ರೆ ಅಲ್ಲಿ ಓಕೆ, ಇಸ್ರೇಲ್ ಆದ್ರೆ ಕಿಬುಟ್ಸ್ ಅಂತಕ್ಕಂಥ ಒಂದು ಸಂಘಟನೆಯನ್ನು ಮಾಡ್ಕೋತಾರೆ. ಅಲ್ಲಿ ಕನಿಷ್ಠ 50ರಿಂದ 500 ಎಕರೆ ಜಮೀನು ಒಂದು ಗುಂಪಿನಲ್ಲಿ ಇರ್ತದೆ. ಆಕ್ಚುಲಿ ಬ್ರೆಜಿಲ್ಗೆ ಹೋದ್ರೆ ಒಬ್ಬ ರೈತ ಅಂತಂದ್ರೆ 250ರಿಂದ 2000 ಎಕರೆ ಒಬ್ಬ ರೈತರ ಜಮೀನು ಇರ್ತದೆ. ಆಕ್ಚುಲಿ ಯಾವುದೇ ಒಂದು ತಂತ್ರಜ್ಞಾನ ಬಂದಾಗ ಆ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ದೊಡ್ಡ ಜಮೀನ್ದಾರಾದ್ರೆ ಅವ್ರಿಗೆ ಬಂಡವಾಳ ಹೂಡುವಂಥ ಸಾಮರ್ಥ್ಯನೂ ಚೆನ್ನಾಗಿರುತ್ತೆ. ಹಾಗಾಗಿ ಈಸಿಯಾಗಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ, ಇರ್ತಕ್ಕಂಥ ಜಮೀನ ಸರಾಸರಿಯನ್ನು ನೋಡಿದರೆ ಸರಾಸರಿ ಒಬ್ಬ ಜನಸಂಖ್ಯೆಗೆ 17 ಕುಂಟೆ ಮಾತ್ರ ನಮ್ಗೆ ಭೂಮಿ ಇರ್ತಕ್ಕಂಥದ್ದು. ಅದು ಕೂಡ 3-4 ಕಡೆ ಹರಡ್ಕೊಂಡಿರುತ್ತೆ. ಇಲ್ಲೊಂದು 5 ಕುಂಟೆ ಇರುತ್ತೆ, ಅಲ್ಲೊಂದು 5 ಕುಂಟೆ ಇರುತ್ತೆ, ಮತ್ತೊಂದು ಕಡೆ ಒಂದು 5 ಕುಂಟೆ ಇರುತ್ತೆ. ಉದಾಹರಣೆಗೆ ಒಂದು ಡ್ರೋನ್ ಅಂತ ಒಂದು ಟೆಕ್ನಾಲಜಿಯನ್ನು ನಾವು ಹಾಕೋಬೇಕು ಅಂತಂದ್ರೆ, ಸುಧಾರಿತ ಟೆಕ್ನಾಲಜಿಯನ್ನು ಹಾಕೋಬೇಕು ಅಂದ್ರೆ ನನ್ಗೇನಾಗುತ್ತೆ, ಅಲ್ಲಿ 500 ಎಕರೆ ಇರ್ತಕ್ಕಂಥ ರೈತ ಬಾಂಧವ ಒಂದು ಬೆಳೆಯನ್ನ ಕನಿಷ್ಠ 100 ಎಕರೆನಲ್ಲಿ ಬೆಳೆದಿರ್ತಾನೆ. 100 ಎಕರೆನಲ್ಲಿ ಡ್ರೋನ್ ಬಡಿದ್ರೆ ಯಾವ ತರ ಇರುತ್ತೆ, ಅದೇ ನನ್ಗೆ 10 ಗುಂಟೆಗೆ ನಾನು ಡ್ರೋನ್ ಆರಿಸ್ಬೇಕು ಅಂತಂದ್ರೆ ನನ್ಗೆ ತಗುಲುವಂಥ ಖರ್ಚು ಎಷ್ಟು, ವೆಚ್ಚ ಎಷ್ಟು, ಅದರಿಂದ ಬರ್ತಕ್ಕಂಥ ಆದಾಯ ಎಷ್ಟು. ಮತ್ತೆ ಮೂರನೇ ಸಮಸ್ಯೆ ಏನಪ್ಪಾ ಅಂತಂದ್ರೆ, ನಮ್ಮ ಭಾರತ ದೇಶ ಬಹುಪಾಲು ನಾವು ಮಳೆಯಾಶ್ರಿತ ವ್ಯವಸಾಯವನ್ನ ಮಾಡ್ತಕ್ಕಂಥವ್ರು. ಈಗಾಗಲೇ ನಾವು ಮಾತಾಡ್ದಂಗೆ ಹವಾಮಾನ ವೈಪರೀತ್ಯಗಳಿಂದ ಮಳೆಯ ಹಂಚಿಕೆನಲ್ಲಿ ವ್ಯತ್ಯಾಸ ಆಗಿರೋ ಕಾರಣದಿಂದ ಸೊ ನಮಗೆ ಓಕೆ, ಮಳೆ ಬಂದಂಥ ಟೈಮ್ನಲ್ಲೇ ವ್ಯವಸಾಯ ಮಾಡಬೇಕಾಗತ್ತೆ. ಸಣ್ಣ ಹಿಡುವಳಿ ಆದಾಗ ಈ ಯಾಂತ್ರೀಕರಣವನ್ನು ಕೂಡ ಸಂಪೂರ್ಣವಾಗಿ ಬೇರೆ ದೇಶಗಳ ಥರ ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಈ ಎಲ್ಲ ಸಮಸ್ಯೆಗಳು ನಮ್ಮ ಒಂದು ಸುಧಾರಿತ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡ ನಿಟ್ಟಿನಲ್ಲಿ ನಮಗೆ ತೊಡರಾಗಿದ್ದಾವೆ ಅಥವಾ ತೊಡಕಾಗಿದ್ದಾವೆ ಅಂತಕ್ಕಂಥ ವಿಚಾರವನ್ನ ತಮ್ಮ ಪ್ರಶ್ನೆಗೆ ನಾನು ನೆಕ್ಸ್ಟ್ ಪ್ರಶ್ನೆ ಕೇಳಬೇಕಾಗಿರೋದು ಚಲಪತಿ ರೆಡ್ಡಿ ಅವರ ಹತ್ರ. ಹವಾಮಾನದ ಬಗ್ಗೆ ಅವ್ರು ಮಾತನಾಡಿದ್ರು, ಅದು ನಮ್ಮ ಕೈಯಲ್ಲಿಲ್ಲ, ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅದು ಪ್ರಕೃತಿಯ ಕೈಯಲ್ಲಿರುವಂತ ವಿಚಾರ. ಇವತ್ತು ಮಾನ್ಸೂನ್ ಎಂಟ್ರಿ ಆಗಿದೆ ಕೇರಳಕ್ಕೆ, 8 ದಿನ ಮೊದಲೇ ಎಂಟ್ರಿ ಆಗಿದೆ. ಶುಭ ಸೂಚನೆ, ನಮ್ಮ ರೈತ ಸಹೋದರರಿಗೆ ಶುಭ ಸೂಚನೆ. ಇಲ್ಲಿ ಪ್ರಶ್ನೆ ನನಗೆ ಯಾವುದು ಕಾಡ್ತಾ ಇರುತ್ತೆ ಅಂತಂದ್ರೆ, ನಮ್ಮ ರೈತರು ಬಿತ್ತುತ್ತಾರೆ, ಬೆಳೀತಾರೆ, ಬಿತ್ತಿದ್ದನ್ನ ಬೆಳೆದು ಮಾರುಕಟ್ಟೆಗೆ ಕೊಂಡೋವಾಗ ಅಥವಾ ಕೈಗೆ ಬಂದಾಗ ಇಳುವರಿ ಇರೋದು. ಟೆಕ್ನಾಲಜಿ ಈ ಇಳುವರಿಯನ್ನು ಹೇಗೆ ಹೆಚ್ಚು ಮಾಡೋದಕ್ಕೆ ಯಾವ ರೀತಿಯಾದ ಅಡಾಪ್ಟ್ ಮಾಡ್ಕೊಳ್ಬಹುದು ಟೆಕ್ನಾಲಜಿಯನ್ನು. ಯಾಕಂತಂದ್ರೆ ಇಳುವರಿದೇ ಪ್ರಾಬ್ಲಮ್ ಇದೆ ರೈತರಿಗೆ. ಬಹುಶಃ ನನ್ನ ರೈತ ಸಹೋದರರು ಒಪ್ತಾರೆ ಅಂತ ನಾನು ಭಾವಿಸ್ತೇನೆ. ನಾವು ಬಿತ್ತಿದ್ದು ಬೆಳೆದಿದ್ದು ಪಟ್ಟಂತ ಶ್ರಮ ಮಾರುಕಟ್ಟೆ ಹೋಗುವಾಗ ಇಲ್ಲ, ಈ ಸ್ಥಿತಿ ಇದೆ. ಸೊ ಟೆಕ್ನಾಲಜಿ ಮುಖಾಂತರ ಇದಕ್ಕೇನು ಪರಿಹಾರ? ಓಕೆ, ತುಂಬ ಸಂತೋಷ. ನನ್ನ ಹೆಸರು ಚಲಪತಿ ರೆಡ್ಡಿ ಅಂತೇಳಿ, ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಒಬ್ಬ ರೈತ ಮಗ, ನಾನು ಒಬ್ಬ ರೈತರಾಗಿ ನಾನು ಅಂತ ವ್ಯವಸಾಯ ಮಾಡಿಸ್ತೀನಿ ಕೋಲಾರದಲ್ಲಿ. ಸೊ ನೀವು ಹೇಳಿದ್ದು ಕರೆಕ್ಟು. ಸೊ ನಾವು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಯಾವ ಥರ ಒಂದು ತಳಿ ಹೈಬ್ರಿಡ್ನ ಈ ಥರ ಏನೋ ವೆದರ್ ಕಂಡೀಷನ್ಸು ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲ. ಇವಾಗ ಮಳೆ ಬೀಳುತ್ತೆ, ಒಂದು 20 ಡೇಸ್ ಗ್ಯಾಪ್ ಬರುತ್ತೆ, ಇಲ್ಲ ಮಳೆ ಒಂದು ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು ಗ್ಯಾಪ್ ಬರುತ್ತೆ. ಈ ಥರ ಒಂದು ಏನೋ ತುಂಬ ಡೈನಾಮಿಕ್ ವೆದರ್ ಚೇಂಜಸ್ ಇರೋದಕ್ಕೋಸ್ಕರ ನಾವು ಒಂದು ತಳಿನ ಅದನ್ನು ಸ್ವಲ್ಪ ಡೈನಾಮಿಸಮ್ ಇರೋಂಥ ತಳಿನ ಡೆವಲಪ್ ಮಾಡ್ತಿದ್ದೀವಿ. ಯಾವ ಥರ ಅಂದರೆ, ಒಂದು ಮಳೆ ಬಿತ್ತನೆ ಮಾಡಿದ್ರಿ, ಮಳೆ ಬಂತು, ಜರ್ಮಿನೇಷನ್ ಆಯಿತು, ಮೊಳಕೆ ಬಂತು, ಗಿಡ ಏನೇನೋ ಮೊಣಕಾಲ್ವರೆಗೂ ಬಂತು. ಫಾರ್ ಎಕ್ಸಾಂಪಲ್ ಮೆಕ್ಕೆಜೋಳ ತಗೊಳ್ಳಿ, ದಾವಣಗೆರೆ, ದುರ್ಗ, ಹಾವೇರಿ, ಶಿಕಾರಿಪುರ, ಶಿವಮೊಗ್ಗ ಇವೆಲ್ಲನೂ ಸುಮಾರು ಒಂದು ಮೆಕ್ಕೆಜೋಳ ಅಂತ ಬೆಳೆಯುವಂಥ ಒಂದು ಜಾಗ. ಈ ಎಸ್ಪೆಷಲಿ ಹಾವೇರಿ, ದಾವಣಗೆರೆ ಮತ್ತು ದುರ್ಗ ಏನಿದೆಯಲ್ಲ, ಡ್ರೈ ಸ್ಪೆಲ್ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಬಿತ್ತನೆ ಟೈಮಲ್ಲಿ ಒಳ್ಳೆ ಮಳೆ ಬರುತ್ತೆ, ಮೊಳಕೆ ಬರುತ್ತೆ, ಮೊಣಕಾಲ್ವರೆಗೂ ಬರುತ್ತೆ, ಆಮೇಲೆ ಗೊಬ್ಬರ ಹಾಕ್ತಾರೆ, ಆಮೇಲೆ ಒಂದು 20 ಡೇಸು, ಒಂದು 30 ಡೇಸ್ ಮಳೆನೇ ಇರೋಲ್ಲ. ಹೆಂಗಾಗಿರುತ್ತೆ ಅಂದರೆ ಬೆಂಕಿ ಇಟ್ಟು ಸುಟ್ಟೋದಂಗೆ ಆಗಿರುತ್ತೆ ತೋಟಗಳು. ಸೊ ಈ ಥರ ಒಂದು ಸಿಚುವೇಶನ್ಸ್ಗೆ ನಮ್ಮ ಒಂದು ಕಂಪ್ನಿ ಏನು ಮಾಡುತ್ತೆ ಅಂದರೆ, ಡ್ರೌಟ್ ರೆಸಿಸ್ಟೆಂಟು ಅಂದರೆ ಈ ಥರ ಒಂದು ಮಳೆ ಆಶ್ರಯ ಬೆಳೀತದಾಗ ಒಂದು ಡ್ರೈ ಸ್ಪೆಲ್ ಬಂತು ಅಂದರೆ ಅದನ್ನು ತಡಿಸ್ದು ಮತ್ತು ಮಳೆ ಬಂದ ತಕ್ಷಣ ಅದು ರಿಜ್ಯುವಿನೇಟ್ ಆಗಿ ಒಳ್ಳೆ ಬೆಳವಣಿಗೆ ಇಂಥ ಕೆಪಾಸಿಟಿ ಇರೋಂಥ ತಳಿಗಳು ಡೆವಲಪ್ ಮಾಡಿದ್ದೀನಿ. ಮೋಸ್ಟ್ಲಿ ನೀವು ದಾವಣಗೆರೆ ರೈತರಾದರೂ, ಹಾವೇರಿ, ದುರ್ಗ ರೈತರಾದರೆ ಡೆಕಾಲ್ಬ್ 9133 ಅಂತ ತಳಿ ಇದೆ. ಈ ಬಹುಶಃ ಅದೇ ಒಂದು ಜಾಸ್ತಿ ಬಿತ್ತನೆ ಒಂದು ರೈತರ ಇದೊಂದು ಮಳೆ ಡ್ರೈ ಸ್ಪೆಲ್ ಆಗಿ ಮಳೆ ಬಂದ ತಕ್ಷಣ ಆ ಒಂದು ರೆಜ್ಯುಮಿನೇಷನ್ ಕೆಪಾಸಿಟಿ ಇದೆ. ಮತ್ತು ಆ ಒಂದು ತಳಿನೇ ತುಂಬ ಇಳುವರಿ ಕೊಟ್ಟಿದೆ ರೈತರಿಗೆ. ಬೇರೆ ತಳಿಗಳೆಲ್ಲ ಮೋಸ್ಟ್ಲಿ ಒಂದು 15% 20% ಇಳುವರಿ ಕೊಟ್ಟಿದೆ. ಸೊ ಈ ಥರ ಒಂದು ವೆದರ್ ಚಾಲೆಂಜಸ್ಗೆ ಡೈನಾಮಿಸಮ್ ಇದಿರೋಂಥ ಒಂದು ತಳಿಗಳನ್ನು ಡೆವಲಪ್ ಮಾಡೋ ಪ್ರಯತ್ನವಿದೆ. ಮತ್ತು ಕೆಲವು ಆಲ್ರೆಡಿ ವೆರೈಟೀಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಟೊಮೊಟೊ ಒಂದು ತರಕಾರಿ ಬೆಳೆಯುವಂಥ ರೈತರಿಗೆ ಹೇಳ್ಬೇಕಂದ್ರೆ, ಎಸ್ಪೆಷಲಿ ಈ ಸತಿ ಪ್ರೈಸಸ್ ಇಲ್ಲ, ಓವರ್ ಪ್ರೊಡಕ್ಷನ್ ಆಗಿದೆ,
ರೈತರೆಲ್ಲರೂ ಮೋಸ್ಟ್ಲಿ ಬೇಸಿಗೆದಲ್ಲಿ ಒಳ್ಳೆ ಒಂದು ರೈಟ್ಸ್ ಪ್ರೈಸ್ ಸಿಗ್ಬೋದು ಅಂತೇಳಿ ಒಂದು ಆಶ್ವಾಸನದಿಂದ ಎಲ್ಲ ಬೆಳೆದಿದ್ದಾರೆ. ಎಸ್ಪೆಷಲಿ ಜನವರಿ ಫೆಬ್ರವರಿ ಪ್ಲ್ಯಾಂಟ್ ಮಾಡಿದ್ದು ಮಾರ್ಚ್ ಏಪ್ರಿಲಲ್ಲಿ ಹೆವಿ ಬಿಸಿಲಿರುತ್ತೆ, ಅದು ಹೂವೆಲ್ಲ ಡ್ರಾಪ್ ಆಗುತ್ತೆ, ಕಾಯಿ ಕಟ್ಟೋದಿಲ್ಲ, ಫ್ರೂಟ್ ಸೆಟ್ ಆಗೋದಿಲ್ಲ, ಇಳುವರಿ ಬರೋದಿಲ್ಲ, ಗಿಡ ಚೆನ್ನಾಗಾಗುತ್ತೆ, ಇಳುವರಿ ಬರೋದಿಲ್ಲ. ಸೊ ಈ ಒಂದು ಸಮಸ್ಯೆಗಳಿಗೆ ನಾವೇನು ಮಾಡಿದ್ವಿ, ಒಂದು ಅಲ್ಲೂ ಆಟ್ ಸೆಟ್ ಅಂತ, ಅಂದರೆ ಬಿಸಿಲಲ್ಲಿ ಸೆಟ್ ಆಗೋ ಹೂ ಬಿಟ್ಟು ಹೂ ಕಾಯಾಗೋಂಥ ತಳಿಗಳನ್ನು ಡೆವಲಪ್ ಮಾಡಿದ್ದೀವಿ. ಸೊ ಈ ಥರ ಒಂದು ಇನೋವೇಷನ್ಸ್ ನಾವು ಕಂಟಿನ್ಯೂಸ್ ಆಗಿ ಈ ಥರ ವೆದರ್ ಚೇಂಜಸ್ನ ಪ್ರಿಡಿಕ್ಟ್ ಮಾಡಿಕೊಂಡು ಈ ಒಂದು ಇನೋವೇಷನ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು ನಾವೊಂದು ಈ ಥರ ತಳಿ ಪೊಟೆನ್ಷಿಯಲ್ ಹೈಬ್ರಿಡ್ಸ್, ಅಂದರೆ ಹೈಬ್ರಿಡ್ಸ್ ಕ್ಯಾನ್ ಕೇಪಬಲ್ ಆಫ್ ಗ್ರೋಯಿಂಗ್ ಇನ್ ದಿಸ್ ಹಾರ್ಶ್ ಕಂಡೀಷನ್ಸ್. ಸೊ ಇವನ್ನ ನಾವು ಮಾರ್ಕೆಟ್ಗೆ ಬಿಡ್ತಾ ಇದ್ದೀವಿ. ಸುಮಾರು ಎಕ್ಸಾಂಪಲ್ಸ್. ಅವೇರ್ನೆಸ್ ಇದೆಯಾ, ಜಾಗೃತಿ ಇದೆಯಾ ನಮ್ಮ ರೈತರಲ್ಲಿ? ಅಂದರೆ ಆಯ್ಕೆ ಅನ್ನೋದು ಬಹಳ ಮುಖ್ಯ. ನಾನು ಯಾವುದನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಈ ಅವೇರ್ನೆಸ್ ಇದೆಯಾ? ನೀವು ಹೇಳಿದ್ದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಒಬ್ಬ ರೈತ ಒಂದು ಅಂಗಡಿಗೆ ಹೋದಾಗ ಸುಮಾರು ಆಪ್ಷನ್ಸ್ ಇರ್ತವೆ. ಈಗ ಮೋಸ್ಟ್ಲಿ ಸುಮಾರು ನಾವು ಏನು ಮಾಡ್ತೀವಿ ಅಂದರೆ ಒಂದು ಹೈಬ್ರಿಡ್ಡು ಮಾರ್ಕೆಟ್ ಬರಬೇಕಂದ್ರೆ ಸುಮಾರು 6 ರಿಂದ 7, 8 ವರ್ಷ ಆಗುತ್ತೆ. ಸೊ ಈ ಲಾಸ್ಟ್ 3 ವರ್ಷ ಇದೆಯಲ್ಲ, ಆ 3 ವರ್ಷ ರೈತರ ಹೊಲದಲ್ಲಿ ಆ ಮಾರ್ಕೆಟಲ್ಲಿ ಟ್ರಯಲ್ಸ್ ಕಂಡಕ್ಟ್ ಮಾಡಿ, ರೈತರ ಹೊಲದಲ್ಲೇ ಕಂಡಕ್ಟ್ ಮಾಡಿ, ಆ ಕ್ರಾಪ್ ಬಂದಾಗ ರೈತ ಅಲ್ಲಿನ ಫೀಲ್ಡ್ ಡೆಮಾನ್ಸ್ಟ್ರೇಷನ್ಸ್ ಎಲ್ಲ ಮಾಡಿ, ಮತ್ತು ಅಲ್ಲಿನ ಕಮರ್ಷಿಯಲ್ ಟೀಮ್ ಎಲ್ಲ ಮಾಡ್ತಿರ್ತೀವಿ. ಇನ್ನೊಂದು ಎರಡನೇದು ಐ ಥಿಂಕ್ ಬೆಳಗ್ಗೆನೇ ಯಾರೋ ಹೇಳ್ತಿದ್ರು, ರೈತರು ಕಣ್ಣಿಂದ ನೋಡಿದ್ರೆ ಮಾತ್ರ ನಂಬ್ತಾರೆ. ಆ ಬೆಳೆ ಚೆನ್ನಾಗಿ ಬಂದಿದೆ, ಇಳುವರಿ ಕೊಟ್ಟಿದೆ, ಈ ರೈತರಿಗೂ ಅನುಕೂಲ ಆಗಿದೆ, ಈ ಒಂದು ಮಾರ್ಕೆಟ್ಗೆ ಚೆನ್ನಾಗಿದೆ ಅಂದರೆ ಆ ಒಂದು ಫೀಲ್ಡ್ ಡೇಸು, ಆ ಡೆಮಾನ್ಸ್ಟ್ರೇಷನ್ಸು, ನೈಟ್ ಶೋಸ್ ಎಲ್ಲ ಮಾಡ್ತಾರೆ ನಮ್ಮ ಕಡೆಯಿಂದ. ಅವೆಲ್ಲ ತುಂಬಾ ಎಲ್ಲ ರೈತರ ಕಡೆಗೂ ಮೋಸ್ಟ್ಲಿ ರೀಚ್ ಆಗೋಕ್ಕೆ ತುಂಬ ಕಷ್ಟ ಆಗ್ಬೋದು. ನಾನು ನಿಮ್ಮನ್ನು ಕೇಳಬೇಕು, ಯಾಕಂತಂದರೆ ತಿಮ್ಮೇಗೌಡ ಅವರು ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದರು. ಸಣ್ಣ ಹಿಡುವಳಿದಾರರಿದ್ದಾರೆ, ಯಂತ್ರೋಪಕರಣಗಳನ್ನು ಖರೀದಿ ಮಾಡೋದು ಅಷ್ಟು ಈಸಿ ಇಲ್ಲ. ಯಾಕಂತಂದರೆ ಕಾಸ್ಟ್ ಎಫೆಕ್ಟಿವ್ಸು. ನನ್ನ ಹತ್ರ 3 ಎಕರೆ ಜಾಗ ಇದೆ, ದೊಡ್ಡ ಟ್ರ್ಯಾಕ್ಟರ್ ಖರೀದಿ ಮಾಡುವಷ್ಟು ಸಾಮರ್ಥ್ಯ ಇಲ್ಲ ನನಗೆ, ಬಟ್ ನನಗೆ ಅಗತ್ಯ ಇದೆ. ಇನ್ಯಾವುದೋ ಒಂದು ಯಂತ್ರೋಪಕರಣ ನನಗೆ ಅಗತ್ಯ ಇದೆ, ಖರೀದಿ ಮಾಡುವಂಥ ಸಾಮರ್ಥ್ಯ ಇಲ್ಲ. ಸೊ ತಾವೊಂದು ದೊಡ್ಡ ಸಂಸ್ಥೆಯ ಸೇಲ್ಸ್ ಹೆಡ್ ಆಗಿರೋದ್ರಿಂದ ಈ ಸಮಸ್ಯೆಗೆ ಏನು ಪರಿಹಾರ, ಇದು ಹೆಂಗೆ? ಥ್ಯಾಂಕ್ ಯು ರಕ್ಷಿತ್. ಎಲ್ಲರಿಗೂ ನಮಸ್ಕಾರ. ಮೊದಲು ನ್ಯೂಸ್ 1 ಮತ್ತು ಕರ್ನಾಟಕ ಸರ್ಕಾರಿಗೆ ಈ ಅವಶ್ಯಕ ಕೊಡ್ತಾನೆ ಧನ್ಯವಾದಗಳು. ಕರ್ನಾಟಕ ರಾಜ್ಯದಲ್ಲಿ 3 ಮೇಜರ್ ಕ್ರಾಪ್ಸ್ ಇದೆ. ಒಂದು ನಮ್ಮದು ಪ್ಯಾಡಿ, ಭತ್ತ, 2 ತೋಟಗಾರಿಕಾ ಕ್ರಾಪ್ಸು, 3 ಕಬ್ಬು ಇದೆ. ಇನ್ನೊಂದು ಸೌತ್ ಕರ್ನಾಟಕಲ್ಲೂ ತುಂಬ ಅರಿಕಾ ಕೂಡ ಬಂದಿದೆ. ಡಾಕ್ಟರ್ ತಿಮ್ಮೇಗೌಡ ಇಸ್ರೇಲ್, ಬ್ರೆಜಿಲ್ ಟೈಪ್ ಕಂಟ್ರೀಸ್ಲು ಎಲ್ಲ 250 acres ಅಗ್ರಿಕಲ್ಚರಲ್ ಫಾರ್ಮಿಂಗ್ ಬಗ್ಗೆ ಮಾತಾಡ್ತಾರೆ. ಆ 10th ಸ್ಟೆಪ್ ಇಂಡಿಯಾ ಕರ್ನಾಟಕಲ್ಲ మనం ರೀಚ್ ಮಾಡಬಂಗಿಲ್ಲ. ಫಸ್ಟು ಬೇಸಿಕ್ ಅಡ್ರೆಸ್ ಮಾಡಬೇಕು. ಬೇಸಿಕ್ ಅಂದರೆ ನಮ್ಮ ಮಗ ಇದ್ದಾರೆ, ಜಿಮ್ ಹಿ ವಿಲ್ ಬಿ ಗೋ ಟು ದ ಜಿಮ್. ಇಫ್ he is going to lift 100 kg suddenly, he will find it difficult. So ಹಿಂದಿನ ಡಿಸ್ಕಷನ್ಲು ಮಣ್ಣಿಂದ ಆರೋಗ್ಯ, ಜಮೀನ್ ಎಷ್ಟು ಆರೋಗ್ಯ ಇದೆ ತುಂಬ ಇಂಪಾರ್ಟೆಂಟು. ನಮ್ಮದು ಆಲ್ಮೋಸ್ಟ್ 60 years VST ಟಿಲ್ಲರ್ಸ್ ಟ್ರ್ಯಾಕ್ಟರ್ಸ್ ಲಿಮಿಟೆಡ್. ರೈತರಿಗೂ ಯಾವ ಬಗೆ ಯಂತ್ರಗಳು ಬೇಕೆಂಗಿಲ್ಲ. ಆಧುನಿಕ ತಂತ್ರವಾನ್ ಟೆಕ್ನಾಲಜಿಲು ಚಿಕ್ಕ ಹಾರ್ಸ್ ಪವರ್, ಚಿಕ್ಕ ವೆಯ್ಟು ಈ ಟೈಪ್ ಮಷೀನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಫಾರ್ಮರ್ಸ್ಗೂ ಸರ್ವಿಸ್ ಮಾಡಿದ್ದಾರೆ. ಎಲ್ಲರೂ ಯಂತ್ರಗಳು ದೊಡ್ಡದು ಅಂದರೆ ಖುಷಿಯಾಗಿದ್ದಾರೆ, ಕೆಲಸ ಬೇಗ. ಚಿಕ್ಕದಂದರೆ ಒಂದು ಮಾತಾಡ್ತಾರೆ, ಚಿಕ್ಕದಂದರೆ ಸ್ಮಾಲ್ ಈಸ್ ಬ್ಯೂಟಿಫುಲ್. ಸೊ ದೊಡ್ಡ ಟ್ರ್ಯಾಕ್ಟರು ಒಂದು 2000 ವೆಯ್ಟ್ ಒಂದೇ, 45 ಹಾರ್ಸ್ ಪವರ್ ಅಂದರೆ ವೆಯ್ಟ್ ಪವರ್ ರೇಷಿಯೋ ಆಲ್ಮೋಸ್ಟ್ 44 ಯೂನಿಟ್ಸ್ ಬರ್ತದೆ. ನಮ್ಮ ಕಡೆ 1250 kg 39 ಹಾರ್ಸ್ ಪವರ್ ವರೆಗೂ ಇದೆ. ಅಂದರೆ 29 ಇಸ್ ದ ಪವರ್ ಟು ವೆಯ್ಟ್ ರೇಷಿಯೋ. ಸೊ ಜಮೀನ್ ಕಾಂಪ್ಯಾಕ್ಟ್ ಆಗಿಲ್ಲ, ಪ್ರೆಷರ್ ಮಾಡಿಲ್ಲ. ಸೊ ನಮ್ಮದು ಟೆಕ್ನಾಲಜಿ ಏನಂದರೆ ಕಡಿಮೆ ತೂಕದ ಹೆಚ್ಚು ಶಕ್ತಿ, ಅದೇ ನಮ್ಮದು ಬೇಸಿಕ್ ಫಂಡಮೆಂಟಲ್ ಟು ರೀಚ್ ಇಸ್ರೇಲ್ ಟೈಪ್ ಆಫ್ ಅ ಟೆಕ್ನಾಲಜಿ ಇನ್ ಇಂಡಿಯಾ. ಥ್ಯಾಂಕ್ ಯು. ಎಸ್, ನಾನು ರಾಜೇಶ್ ಅವರನ್ನು ಕೇಳಬೇಕು. ರಾಜೇಶ್, ಈ ತಂತ್ರಜ್ಞಾನದ ಅಳವಡಿಕೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ತಾವು ಪ್ರಗತಿಪರ ರೈತರು,
ಯಾವ ರೀತಿ ಮುಖ್ಯ ಆಗುತ್ತೆ ತಂತ್ರಜ್ಞಾನ ತಂತ್ರಜ್ಞಾನ ಮತ್ತು ಯಾವ ರೀತಿ ಅಳವಡಿಸ್ಕೋಬೇಕು ಅಂತ? ಮೊದಲನೇದಾಗಿ ನಾವು ನೀರಿನ ಬಗ್ಗೆ ಹೇಳ್ತಾ ಇದ್ದೀನಿ. ನೀರನ್ನು ನಾವು ನಮ್ಮ ಕ್ರಾಪ್ ಒಂದು ಭತ್ತ ಭಾಳವಾಗಿ ನಾವು ಭತ್ತದಲ್ಲಿ ಇಷ್ಟು ದಿವಸ ಯಾವ ಥರ ಭತ್ತ ಬೆಳೀತಾ ಇದ್ವಿ ಅಂದರೆ ಸಸಿಯ ಮೇಲೆ ಒಂದು ಅರ್ಧ ಅಡಿಯಷ್ಟು ನೀರು, ಆ ನೀರಿದ್ದಷ್ಟು ಮಾತ್ರ ನಾವು ಭತ್ತ ಬೆಳೆಯಲು ಸಾಧ್ಯ ಅನ್ನೋ ಒಂದು ತೆರೆಯಲ್ಲಿ ಇಟ್ಕೊಂಡು ಹಿರಿಯರು ಮಾಡಿದ್ದು ಅಪ್ಪ ಆದ ಮರ ನಾವು ಅದೇ ರೀತಿ ಭತ್ತ ಬೆಳೆಸ್ಕೊಂತ ಹೋಗುವಂತ ಹೋಗ್ತಾ ಇದ್ವಿ. ಈ ಒಂದು 2 ವರ್ಷಗಳ ಹಿಂದೆ ನಮ್ಮ ಕೃಷಿ ಅಧಿಕಾರಿಗಳ ಸಲಹೆ ಮೇರೆಗೆ ನಾವು ಭತ್ತದಲ್ಲಿ ನೀರಿನ ಪ್ರಮಾಣವನ್ನು ಒಂದು 100ರಲ್ಲಿ 30% ಕಡಿಮೆ ಮಾಡಿ 70% ನೀರಿನಲ್ಲಿ ಭತ್ತ ಬೆಳಿಬೋದು ಅನ್ನೋದನ್ನು ಕಂಡುಹಿಡಿದ್ವಿ. ಅದು ಯಾವ ಥರ ಅಂದರೆ ನಾವು ನಾಟಿಯನ್ನು ಮಾಡಿ ಮೊದಲು 1 ಇಂಚ್ ಅಷ್ಟೇ ನೀರು ನಿಲ್ಲಿಸ್ತೀವಿ 30 ದಿವಸ. ಆ 1 ಇಂಚ್ ನೀರು ಯಾರು ಬೇಕಪ್ಪ ಅಂದರೆ ಯಾವುದೇ ಎಷ್ಟೇ ವಿಜ್ಞಾನ ತಂತ್ರಜ್ಞಾನ ಬಂದರೂ ಕೂಡ ಕಳೆಗಳನ್ನು ನಿಯಂತ್ರಣ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ. ಅದು ಅವಷ್ಟಿನ ಮೂಟೆಗೆ ಆ ಒಂದು ಟೈಮಿಗೆ ಅಷ್ಟೇ ನಾವು ಅದೊಂದು ಔಷಧಿ ಇದು ಮಾಡ್ತೇವೆ. ಮತ್ತು ಪ್ರತಿ ಒಂದು 30 ದಿವಸ ಬೇಡ, ಒಂದು 50 ದಿವಸ 100 ದಿವಸ ಮತ್ತು ಹುಲ್ಲು ಹಾಗೆ ಹಾಕ್ತೀವಿ. ಆದ್ದರಿಂದ ಭತ್ತದಲ್ಲಿ ಫಸ್ಟ್ ಒಂದು 30 ದಿವಸ ನಾವು 1 ಇಂಚ್ ನೀರು ನಿಲ್ಲಿಸ್ತೀವಿ. ಅದು ಯಾಕಪ್ಪ ಅಂದರೆ ಭತ್ತದಲ್ಲಿ ಕಳೆಗಳನ್ನು ಕಮ್ಮಿ ಮಾಡೋದ್ರ ಸಲುವಾಗಿ. ತದನಂತರ ಏನಿದೆಯಲ್ಲ ನಾವು ಅರೆ ನೀರು ಪದ್ಧತಿಯನ್ನು ಮಾಡ್ತೀವಿ. ಅಂದರೆ ಭತ್ತದಲ್ಲಿ ನೀರನ್ನು ಹರಿಸ್ತಾ ಭತ್ತವನ್ನು ಬೆಳಿತೀವಿ. ಡ್ರೈನೇಜ್ ಒತ್ತು ನೀರು ಬಿಟ್ಟಿವಿ ಅಂದರೆ ಕ್ರಮೇಣ ಒಂದು 2 ದಿವಸ 3 ದಿವಸ ಬಿಟ್ಟು ಮತ್ತೆ ನೀರನ್ನು ಬಿಡ್ಬೋದು. ಅದು ಯಾವ ಥರ ಸಿಸ್ಟಮ್ ಇದೆ ಅಂದರೆ ನಾವು ಫಸ್ಟ್ ನಾಟಿ ಹಚ್ಚಿದ ಮೇಲೆ ಈ ಪೈಪನ್ನು ಗದ್ದೆಯಲ್ಲಿ ಅಳವಡಿಸ್ತೀವಿ. ಈ ಪೈಪನ್ನು ಅಳವಡಿಸಿದಾಗ ಈ ರಂಧ್ರಗಳನ್ನು ಭೂಮಿ ಒಳಗೆ ಸೇರಿಸ್ತೀವಿ ನಾವು. ಈ ರಂಧ್ರದ ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಇದರಲ್ಲಿ 1 ಇಂಚ್ ನೀರು ಅಷ್ಟೇ ನಿಲ್ಲಿಸ್ಕೊಂತೀವಿ 30 ದಿನ. ಆ 30 ದಿನ ಆದಮೇಲೆ ಆ ನೀರಿನ ಪ್ರಮಾಣ ಒಂದು ಅರ್ಧ ಇಂಚ್ ಕಮ್ಮಿ ಮಾಡ್ತೀವಿ. ಈ ಥರ ಕಮ್ಮಿ ಮಾಡೋದ್ರಿಂದ ನೀರಿನ ಪ್ರಮಾಣವನ್ನು ಭತ್ತದಲ್ಲಿ ಕಡಿಮೆ ಮಾಡಿ ಭತ್ತವನ್ನು ಬೆಳಿಬೋದು. ಭತ್ತದಲ್ಲಿ ಇಳುವರಿನ ಕೂಡ ಜಾಸ್ತಿಯನ್ನು ತಗೋಬೋದು ಅಂತ ಒಂದು ವಿಶೇಷ ಇದೆ. ಮತ್ತು ಇನ್ನೊಂದು ಇದರ ಉಪಯೋಗ ಏನಪ್ಪ ಅಂದರೆ ವಾತಾವರಣದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಆಗಿರುವುದು ಭತ್ತದಲ್ಲಿ ಅತಿ ಹೆಚ್ಚು ನೀರಿನ ಬಳಕೆಯಿಂದಲೂ ಆಗ್ತಾಯಿದೆ. ಇದಕ್ಕೆ ಹಸಿರನಿಲ ಪದ್ಧತಿಯನ್ನು ಉತ್ಪಾದನೆ ಆಗುತ್ತೆ. ಭತ್ತದಲ್ಲಿ ನೀರಿನ ಪ್ರಮಾಣ ಹೆಚ್ಚಿಗೆ ಆದರೆ ಹಸಿರನಿಲ ಉತ್ಪಾದನೆ ಹೆಚ್ಚಿಗೆ ಆಗುತ್ತೆ. ಇದರಿಂದ ವಾತಾವರಣದಲ್ಲಿ ಕೂಡ ಈ ಒಂದು 33 ಡಿಗ್ರಿ ಸೆಲ್ಸಿಯಸ್ ಇದೆಯಲ್ಲ ಅದಕ್ಕೂ ಇದು ಒಂದು ಭತ್ತದಲ್ಲಿ ನೀರಿನ ಪ್ರಮಾಣ ಹೆಚ್ಚಿಗೆ ಆಗಿರೋ ಕಾರಣ ಅಂತ ನಾನು ಇಷ್ಟಪಡ್ತಿದ್ದೀನಿ. ಇನ್ನೊಂದು ಇಲ್ಲಿ ಪ್ರಗತಿಪರೆಲ್ಲ ರೈತರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಭತ್ತನ ಭಾಳ ಖರ್ಚು ಬರ್ತಾ ಇದೆ, ಅದರಲ್ಲಿ ಅಧಿಕ ಲಾಭ ಇಲ್ಲ, ನಾವು ದಿವಸ ಭತ್ತಕ್ಕೆ ಗದ್ದೆಗೆ ಹೋಗಬೇಕು, ಅದಕ್ಕೆ ಒಂದು ಆಳು ಸೀಮಿತ, ಹಂಗಾಗಿ ಬೇರೆ ಒಂದು ಇದಕ್ಕೆ ಹೋಗ್ಬೇಕು ಅಂತ ಒಂದು ಬೆಳೆಗಳನ್ನು ಬರ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಭತ್ತದಲ್ಲಿ ಈ ಆಧುನಿಕ ಒಂದು ಪದ್ಧತಿಯನ್ನು ಅನುಸರಿಸುವಲ್ಲಿ ಭತ್ತವನ್ನು ಬೆಳೆದರೆ ನಮಗೆ ಭತ್ತದಲ್ಲಿ ಕೂಡ ಲಾಭವನ್ನು ಕಂಡುಕೊಳ್ಬೋದು ಅಂತ ನಾನು ಒಂದು ಉದಾಹರಣೆ. ಇದು ಯಾವ ರೀತಿ ಅಂದರೆ ಭತ್ತದಲ್ಲಿ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿದರೆ ಫಸ್ಟು ನಾವು ಮನುಷ್ಯನಲ್ಲಿ ಫಸ್ಟ್ ಸ್ಟ್ರೆಂತಾಗಿ ನಿಲ್ಬೇಕಂದ್ರೆ ನಮ್ಮ ಕಾಲುಗಳು ಮೇನು. ಅದೇ ಥರ ಭತ್ತದಲ್ಲಿ ನಮ್ಮ ಭತ್ತ ಸಸಿಯಾಗಿ ಚೆನ್ನಾಗಿ ಬೆಳಿಬೇಕಂದ್ರೆ ಬುಡ ಮೇನು. ಆ ಬುಡಕ್ಕೆ ಮೇನು ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣವಾಗಿ ನೀರನ್ನು ಸೀಮಿತವಾಗಿ ಕೊಡಬೇಕು. ಅದನ್ನು ಬಿಟ್ಟು ನಾವು ಅತಿ ಹೆಚ್ಚು ನೀರನ್ನು ಕೊಡುವುದರಿಂದ ಅದಕ್ಕೆ ಬಡ್ಡೆ ಕೊಳೆಯುವಂಥ ಒಂದು ಭತ್ತದಲ್ಲಿ ಬರುವ ಒಂದು ಮೇನ್ ಬೇಜಾರಿಂದ ಬಡ್ಡೆ ಕೊಳೆಯ ರೋಗ ಒಂದು ಬರುತ್ತೆ. ಆಮೇಲೆ ನೆಕ್ಸ್ಟ್ ನಾವು ಭತ್ತ ಕೊಯ್ದು ಕಟಾವು ಮಾಡೋಕ್ಕೊರೆಗೆ ಸೊಳ್ಳೆ ಬ್ಯಾಧಿ ಅಂತ ಒಂದು ಬರುತ್ತೆ. ಇವೆರಡೂ ಕೂಡ ಈ ಒಂದು ನೀರಿನ ಪ್ರಮಾಣವನ್ನು ಕಡಿಮೆ ಮಾಡೋದ್ರಿಂದ ಅವೆರಡೂ ಕೂಡ ನಾವು ಕಡಿಮೆ ಮಾಡೋದು. ಅದೇ ರೀತಿ ಇನ್ನೊಂದು ಹೇಳ್ಬೇಕಂದ್ರೆ ಹಿಂದೆ ನಮ್ಮ ತಾಯಿ ತಂದೆಯವರು ಭತ್ತದ ದಿನದಲ್ಲಿ ಉದ್ದಿನ ಕಾಳು ಅಂತ ಹಾಕ್ತಿದ್ರು. ಈಗಿನ ಯಾವ ರೈತರ ಹೆಣ್ಮಕ್ಳು ಆ ಥರ ಮಾಡೋಕೆ ರೆಡಿ ಇಲ್ಲ, ಅದನ್ನ ಯಾರೂ ಮಾಡೋದಿಲ್ಲ. ಆ ಒಂದು ಹೇಳ್ತಾ ಇದ್ದೀನಿ. ಈ ಒಂದು ಬದವನ್ನು ನಾವು ಅಂದರೆ ಈಗಾಗಲೇ ನಮ್ಮ ಅಧಿಕಾರಿಗಳು ಹೇಳಿದರು ಬದ ಎಷ್ಟು ಇಂಪಾರ್ಟೆಂಟ್ ಇರ್ತೋ ಅಷ್ಟು ಬೆಳೆ ಚೆನ್ನಾಗಿರುತ್ತೆ ಅಂತಂದು. ಅದೇ ರೀತಿ ನಾವು ಭತ್ತ ಗದ್ದೆಯಲ್ಲಿ ಕೂಡ ಒಂದು ಬದವನ್ನು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದರೆ ಆ ಬದ ಕಾಳು ಬೀಜವನ್ನು ಊರಿದರೆ ನಮ್ಮ ಮನೆಗೆ ಏನು ಬೇಕೋ ಆ ಕಾಳು ಕಡಿಯನ್ನು ಆ ಭತ್ತದ ಗದ್ದೆಯಲ್ಲೇ ನಾವು ಬೆಳೆಕೊಳ್ಬೋದು. ಇದರಿಂದ ನಾವು ಅಂಗಡಿಯಲ್ಲಿ ಹೋಗುವ ಬೇರೆ ಒಂದು ಇದನ್ನು ತಗೊಳ್ಬರ್ಬೋದು. ಮತ್ತು ಇದೇ ರೀತಿ ಪದ್ಧತಿ ಮಾಡಿರೋದ್ರಿಂದ ನನ್ನ ಒಂದು ಎಕರೆಯಲ್ಲಿ ಸ್ಟಾರ್ಟಿಂಗ್ ನಾವು 30 ಕ್ವಿಂಟಲ್ ಭತ್ತ ಬೆಳಿತಿದ್ವಿ. ಈ ಒಂದು ಪದ್ಧತಿ ಬೆಳೆಯೋದ್ರಿಂದ ನನಗೆ ಒಂದು 5 ಕ್ವಿಂಟಲ್ ಹೆಚ್ಚಿಗೆ ಆಗ್ತಾ ಇದೆ. ಅಂದರೆ ಸುಮಾರು ಈಗಿನ ಮಾರ್ಕೆಟ್ ಪ್ರಕಾರ 2,000 ಅಂದರೆ ಒಂದು 10,000 ಹೆಚ್ಚಿಗೆ. ಈ ರೀತಿ ಭತ್ತದಲ್ಲಿ ಒಂದು ಲಾಭವನ್ನು ಪಡೆಯಬಹುದು ಅಂತಂದು ಹಾಗೆ ಮತ್ತು ಕೃಷಿ ಅಧಿಕಾರಿಗಳ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಉತ್ತಮವಾದ ಒಂದು ಕೃಷಿಯನ್ನು ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿ. ಎಸ್, ನಾನು ನಿಮ್ಮನ್ನು ಅದೇ ಪ್ರಶ್ನೆಯನ್ನು ನಿಮಗೂ ಮೂವ್ ಮಾಡ್ತೀನಿ. ಟೆಕ್ನಾಲಜಿ, ತಂತ್ರಜ್ಞಾನದ ಬಳಕೆ. ಅವರು ತಂತ್ರಜ್ಞಾನದ ಯೋಚನೆ ಮಾಡಿದರು. ತಂತ್ರಜ್ಞಾನ ಒಂದೇ ಅಲ್ಲ, ಪರ್ಯಾಯ ಯೋಚನೆಯನ್ನು ಕೂಡ ಮಾಡಬೇಕು. ಅದೇ ಇನ್ನೊಂದೇನಪ್ಪ ಅಂದರೆ ಈಗ 2 ಯುದ್ಧ ಆಗಿದೆ, ಮಹಾಯುದ್ಧಗಳು. ಮುಂದೆ ನಾವು ನೋಡಬೇಕಾಗಿದ್ದು ನೀರಿಗಾಗಿ ಮಹಾಯುದ್ಧ ಆಗುತ್ತೆ ಅಂತ ಒಂದು ನಿಮ್ಮ ತಂತ್ರಜ್ಞಾನಿಗಳು ಮತ್ತು ಆಫೀಸರನ್ನು ಕೇಳ್ತಾ ಇದ್ದೀವಿ. ಈಗಿನ ನೀರಿನ ಪ್ರಮಾಣ ನಮ್ಮ ಊರು ಅಳಸಬಾಳ, ನಮ್ಮದು ಒಂಥರ ಶ್ರೀಲಂಕಾ ದೇಶ ಇದ್ದಂಗೆ. ಸುತ್ತಲ ನೀರು ನೋಡೋತಕ್ಕ ನಮ್ಮೂರು ಹಳ್ಳಿ. ನಾನು ಅಲ್ಲಿ ಹುಟ್ಟಿರೋದಕ್ಕೆ ನಾನು ಒಬ್ಬ ಪುಣ್ಯವಂತ ಅಂತ ಹೇಳ್ತೀನಿ. ಯಾಕೆಂದರೆ 2005ನಲ್ಲಿ ಎಸ್ ಎಂ ಕೃಷ್ಣ ಅವರು ಬರಗಾಲ ಅದರಲ್ಲಿ ಕೂಡ ನಮ್ಮ ಊರಲ್ಲಿ ಬೋರ್ವೆಲ್ಲಲ್ಲಿ ನೀರಿದೆ.
ಆ ಥರ ಇರೋದ್ರಿಂದ ನಾವು ಇರೋ ನೀರನ್ನು ಆದಷ್ಟು ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣವಾಗಿ ಬಳಸಿಕೊಂಡು ಅಧಿಕಾರಿಗಳ ಸಲಹೆ ಮೇರೆಗೆ ನಾವು ಅದನ್ನು ಕೃಷಿಗೆ ಆಧಾರಿತ ಬಂದೆ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ, ರೋಗ ರುಜಿನಗಳನ್ನು ಕಡಿಮೆ ಮಾಡ್ಬೋದು. ಅರ್ಥ. ಎಸ್ ಸುರೇಶ್ ಅವರೇ. ಎಲ್ಲರಿಗೂ ನಮಸ್ಕಾರ. ನಾನು ಇವ್ರ ಥರನೇ ನಾವು ಭತ್ತ ಬೆಳೆಗಾರರೇ. ಬಟ್ ನಾವೇನಂದರೆ ನಮ್ಮ ತಂದೆಯವರು ನಮ್ಮ ತಾತ ಅವರೆಲ್ಲ ಅವಾಗಳಿದ್ದನ್ನು ಭತ್ತ ಬೆಳ್ಕೊಂತಾನೆ ಬರ್ತಾಯಿದ್ರು. ಅವ್ರಿಗೂ ನಮಗೂ ಏನು ಚೇಂಜ್ ಅಂದರೆ ಅವರು ಲೇಬರ್ ಕೈ ನಾಟಿಲಿ ಮಾಡ್ತಾಯಿದ್ರು. ಈಗ ನಾವು ಮಿಷನ್ಗೆ ಕನ್ವರ್ಟ್ ಆಗಿದ್ದೀವಿ. ಈಗ ಸಮಯ ಅಭಾವ ಇರೋದ್ರಿಂದ ನಾನು ಮಿಷನ್ ನಾಟಿಗೂ ಕೈ ನಾಟಿಗೂ ಡಿಫ್ರೆನ್ಸು ಏನೇನು ಬೆನಿಫಿಟ್ಸ್ ಅವೊಂದು ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ. ಈಗ ಮಷಿನ್ ನಾಟಿ ಏನಕ್ಕಾಗಿ ಹೋಗ್ಬೇಕಂತ ನಾವು ಹೇಳ್ತಾ ಇದ್ದೀವಿ ಅಂದರೆ, ಇನ್ ಟೈಮ್ ನಮಗೆ ಲೇಬರ್ ಸಿಗ್ತಾ ಇಲ್ಲ. ಲೇಬರ್ ಸಿಗಲಿಲ್ದಾಗ ಏನಾಗುತ್ತೆ, ನಾಟಿ ಡಿಲೇ ಆಗ್ತಾ ಇದೆ. ನಾಟಿ ಡಿಲೇ ಆದಾಗ ಹೀಲ್ಡಿಂಗ್ ಹೊಡ್ತಾ ಬೀಳ್ತಾ ಇದೆ. ಒಂದು ಎರಡನೇದೊಂದು ಮಿಷಿನ್ ನಾಟಿ ನಿಮಗೆ ಅದು ಸಾಲಾಗಿ ನಾಟಿ ಮಾಡುತ್ತೆ. ಅಂದರೆ ನಿಮಗೆ ಗಾಳಿ ಬೆಳಕು ಕ್ಲೀನಾಗಿ ಪಾಸ್ ಆದಾಗ ಏನಾಗುತ್ತೆ ಅಂದರೆ ರೋಗ ಮತ್ತು ಔಷಧಿ ಗೊಬ್ಬರ ಹಾಕ್ತೀವಲ್ಲ, ನಾವು ಗೊಬ್ಬರ ಸ್ವಲ್ಪ ಕಮ್ಮಿ ತೊಗೊಳುತ್ತೆ, ಹಿಂಡ್ಲು ಜಾಸ್ತಿ ಬರುತ್ತೆ. ಯಾಕಂದರೆ ವೆಂಟಿಲೇಷನ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಹಿಂಡ್ಲು ಜಾಸ್ತಿ ಬಂದಾಗ ಈ ನೋಡಿ ಮೊನ್ನೆ ಮಳೆಗೆ ಎಲ್ಲ ಬಂದು ಕೈಗೆ ಬೀಳ್ತಾ ಇಲ್ಲ ಅಂತಂದ್ರೆ ಮಳೆ ನಮ್ಮ ಕೈಲಿಲ್ಲ ಅಂದರೆ ಆದರೆ ನಾವೇ ಅದನ್ನ ಹಾಳು ಮಾಡಿರೋದು, ಬೇರೆ ಯಾರು ಹಾಳು ಮಾಡಿಲ್ಲ. ನಮ್ಮ ತಾತನ ಕಾಲದಲ್ಲಿ ನೆಟ್ಗೆ ಹೋಯ್ತಾ ಇತ್ತು ಅಂತಂದರೆ ಆವಾಗ 33% ಕಾಡಿತ್ತು, ಇವತ್ತು ಅದು 22% ಕಾಡಾಗಿದೆ. ಸೊ ಗಿಡ ಮರಗಳನ್ನು ಜಾಸ್ತಿ ಬೆಳೆಸೋದ್ರ ಮುಖಾಂತರ ರೈತ ಬಾಂಧವರು ಪ್ರಕೃತಿಯ ಸಮತೋಲವನ್ನು ಕಾಪಾಡಿಕೊಂಡ್ರೆ ಮಳೆ ಹಂಚಿಕೆನೂ ಚೆನ್ನಾಗಾಗುತ್ತೆ, ಭೂಮಿ ಆರೋಗ್ಯನೂ ತಾನಾಗೆ ಸರಿ ಹೋಗುತ್ತೆ, ಮತ್ತು ನಮ್ಮ ಎಲ್ಲ ತಂತ್ರಜ್ಞಾನಗಳು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಚಲಪತಿ ರೆಡ್ಡಿ ಅವರು, ರಾಜೇಶ್ ಅವರು ಒಂದು ಮಾತನ್ನು ಹೇಳಿದರು, ನನಗೆ ಅದು ಭಾಳ ಸೂಕ್ತ ಅಂತ ಅನಿಸ್ತು. ನಾನು ಬೀಜ ಖರೀದಿ ಮಾಡೋದಕ್ಕೆ ಅಂತ ಹೋಗ್ತೀನಿ, ಅಲ್ಲಿ ದಾರಿ ತಪ್ಪಿಸೋರು ಭಾಳ ಜನ ಇದ್ದಾರೆ. ನಾನು ಯಾವುದನ್ನು ಖರೀದಿ ಮಾಡಬೇಕು ಅಂತ ಅವನ ಹಿತಾಸಕ್ತಿ ಯಾವುದೋ ಇರುತ್ತೆ, ಸೊ ನನ್ನನ್ನು ದಾರಿ ತಪ್ಪಿಸ್ತಾರೆ. ಸೊ ಇದರಿಂದ ರೈತ ಹೇಗೆ ಬಚಾವಾಗೋದು? ಇದು ಆತನಿಗೆ ದೊಡ್ಡ ಸವಾಲಿದು. ಸೊ ನಾನು ಫೈಂಡ್ ಔಟ್ ಮಾಡೋದು ಹೆಂಗೆ, ಇದು ನನ್ನ ಭೂಮಿಗೆ ಹಾಕಿದರೆ ಇದರಿಂದ ನನಗೆ ಒಳ್ಳೆ ಇಳುವರಿ ಸಿಗುತ್ತೆ, ಒಳ್ಳೆ ಬೆಳೆ ಬರುತ್ತೆ ಅಂತ ನಾನು ಹೆಂಗೆ ಫೈಂಡ್ ಔಟ್ ಮಾಡಲಿ? ಅವರು ಅದ್ರ ಜೊತೆಗೆ ಇನ್ನೊಂದು ಮಾತು ಏನಂದರೆ, ಕಂಪ್ನಿ ರೆಪ್ರೆಸೆಂಟೇಟಿವ್ಸು, ಫೀಲ್ಡ್ ಆಫೀಸರ್ಸು, ಟೆಕ್ನಿಷಿಯನ್ಸು ಈ ಹಳ್ಳಿಯಲ್ಲಿ ಇವನ್ ಯಾವ ಒಂದು ಅಂಗಡಿಯಲ್ಲಿ ಬೀಜ ಮಾರ್ತಿರ್ತಾರಲ್ಲ ಆ ಅಂಗಡಿಯಲ್ಲೂ ಆ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಅದೊಂದು. ಎರಡನೇದು, ಬೀಜ ನಾವು ಎಲ್ಲರೂ ಅಂದರೆ ಈಗ ನಾವೇನು ಕ್ಲಿನಿಕ್ ಹೋದು ಡಾಕ್ಟ್ರು ಏನು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅದನ್ನ ತೊಗೊಂಡ್ಬಿಡ್ತೀವಿ. ಅದೇ ಥರ ಪೆಸ್ಟಿಸೈಡ್ ಶಾಪ್ಗೆ ಹೋದ್ರು ಅವ್ರೇನು ಹೇಳ್ತಾರೆ ಅವು ತೊಗೊಂಬಂದುಬಿಡ್ತೀವಿ. ಮತ್ತು ಸೀಡ್ಸು ಅದ್ರ ಮೊದಲು ಸ್ವಲ್ಪ ನಮ್ಮ ರೈತರಿಗೂ ಸ್ವಲ್ಪ ತಿಳುವಳಿಕೆ ಇದ್ದರೂ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಕಾಲ ಬದಲಾವಣೆ ಆಗ್ತಿದೆ, ಕಾಲಕ್ಕೆ ಬದಲಾವಣೆಗೆ ತಕ್ಕಂತೆ ಹೈಬ್ರಿಡ್ಸು ವೆರೈಟೀಸು ತುಂಬ ಬಿಟ್ಟಿದ್ದಾರೆ. ಸೊ ನಮ್ಮ ತಿಳುವಳಿಕೆ ಯಾವ ಥರ ಅಂದರೆ, ಇವಾಗ ಮೋಸ್ಟ್ಲಿ ಟೆಕ್ನಿಷಿಯನ್ಸ್ ಇರ್ತಾರೆ, ಫೀಲ್ಡ್ ರೆಪ್ರೆಸೆಂಟೇಷನ್ ಇರ್ತಾರೆ. ಒಂದೆರಡು ಅಂಗಡಿ ಚೆಕ್ ಮಾಡಿ, ಆ ಅಂಗಡಿಯಲ್ಲಿ ಆ ಲೇಬಲ್ಸು ಚೆಕ್ ಮಾಡಿ, ಏನೋ ಬೀಜ ಬರೋಂಥ ಲೇಬಲ್ ಚೆಕ್ ಮಾಡಿ. ಇವ್ರು ಹೇಳ್ತಿದ್ರು ಅವು ಸುಮಾರು ಅಂಗಡಿ ಕಂಪ್ನಿಗಳು MNCs ಆಗ್ಬೋದು, ಅವು ಜುನೈನ್ ಇದೆ. ಸರ್, ಇಲ್ಲಿ ಪ್ರಶ್ನೆ ಇರೋದು ಬೆಳೆದ ನಂತರ ಚೆಕ್ ಮಾಡೋದಕ್ಕಾಗಲ್ಲ, ಬೆಳೆಯೋದಕ್ಕಿಂತ ಮೊದಲು ಚೆಕ್ ಮಾಡಬೇಕು. ಅದನ್ನ ಹೆಂಗೆ ಅಂತ ನಾನು ಕೇಳಿ. ಅದೇ ಎಕ್ಸಾಕ್ಟ್ಲಿ ಆ ಒಂದು ಪ್ರಿಸ್ಕ್ರಿಪ್ಷನ್ ಚೆಕ್ ಮಾಡಬೇಕು. ಆ ಲೇಬಲ್, ಟ್ರೂತ್ ಲೇಬಲ್ಸ್ ನಾವೆಲ್ಲ ಚೆಕ್ ಮಾಡಿದ್ರೆ ಅವ್ರು ಖಂಡಿತ ಏನೋ ಈ ಬೀಜ ನಮಗೆ ಒಳ್ಳೆ ಇಳುವರಿ ಕೊಡುತ್ತಾ ಇಲ್ಲ, ಈ ಬೀಜ ಒಳ್ಳೆ ಕಂಪ್ನಿಯಿಂದ ಬಂದಿದೆ ಇಲ್ಲ, ಇದನ್ನು ಅವ್ರ ಮಾಹಿತಿ ನೋಡಬೇಕಾಗುತ್ತೆ. ಎರಡನೇದು, ಮೋಸ್ಟ್ಲಿ ನನಗನ್ಸುತ್ತೆ ಈ ಸೀಸನಲ್ಲಿ ಪ್ರೀ ಸೀಸನ್ ಇವಾಗೇನು ಬಿತ್ತನೆ ಮಾಡೋಕ್ಕಿಂತ ಮೊದಲೇ ಒಂದು ತಿಂಗಳಲ್ಲಿ ಈ ಹಳ್ಳಿ ಸುಮಾರು ಅಂಗಡಿ ಕಂಪ್ನಿಗಳು ರೆಪ್ರೆಸೆಂಟೇಟಿವ್ಸ್ ತುಂಬ ಶೋಸ್ ಮಾಡ್ತಿರ್ತಾರೆ. ಅವ್ರ ಹತ್ರ ಇವ್ರು ಹೇಳಿದ್ರೆ, ರಾಜೇಶ್ ಹೇಳ್ದಂಗೆ ಅವ್ರ ಹತ್ರ ಮಾತಾಡಿ 4-6 ಕ್ವಶನ್ಸ್ ಕೇಳಿ. ಈ ಬೀಜ ನನಗೆ ಇಳುವರಿ ಕೊಡುತ್ತಾ, ಈ ಬೀಜ ಹಾಕಿದ್ರೆ ನನಗೆ ಏನು ಅಲ್ಲ, ಅವ್ನು ಕೊಡುತ್ತೆ ಅಂತಾನೆ ಹೇಳ್ತಾನೆ, ನಾನು ಕೊಡುತ್ತೆ ಅಂತಾನೆ ಹೇಳ್ತಾನೆ, ನಂದು ಅದ್ಭುತ ಅಂತಾನೆ ಹೇಳ್ತಾನೆ ಅವನು. ಇಲ್ಲ, ಅದೇ ಜುನೈನ್ ಕಂಪ್ನೀಸ್ ಬಹುಶಃ ಏನಿಲ್ಲ, ಅದಕ್ಕೆ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕೃಷಿ ಇಲಾಖೆ ಹತ್ರದಲ್ಲೇ ಇರುತ್ತೆ. ದಯಮಾಡಿ ಅವ್ರನ್ನ ಸಂಪರ್ಕಿಸಿದ್ರೆ ನಿಮ್ಗೆ ಒಂದು ಗುಣಮಟ್ಟದ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಅದನ್ನು ಬಳಸ್ಕೊಂಡು ಈವನ್ ನಮ್ಮ ಕೆಲವು ಪ್ರೋಗ್ರೆಸಿವ್ ಫಾರ್ಮರ್ಸ್ ಇರ್ತಾರೆ, ಆ್ಯಕ್ಚುಲಿ ಅವರು ಪ್ರಗತಿಪರ ರೈತರು ಕೂಡ ಉತ್ತಮ ಇಂಥ ತಳಿ ಇಂಥದೇ ಉತ್ತಮ ಅಂತ ಹೇಳುವಂಥ ಒಂದು ನಾಲೆಡ್ಜ್ ಅವ್ರಿಗಿದೆ. ಅವ್ರನ್ನ ಬಳಸ್ಕೊಳ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಪ್ರಭು ಅವರೇ, ಒಂದು ಪ್ರಶ್ನೆ ಬಂತು. ನಾನಿಲ್ಲಿ ಸುರೇಶ್ ಅವರನ್ನ ಮಾತನಾಡಿದಾಗ ರೈತರಿಗಿರುವಂಥ ಆತಂಕ ಯಾವುದು ಅಂತಂದ್ರೆ, ನನಗೆ ಯಂತ್ರೋಪಕರಣಗಳನ್ನು ಖರೀದಿ ಮಾಡೋದಕ್ಕೆ ಈ ಸಾಮರ್ಥ್ಯದ ವಿಚಾರ. ಬಟ್ ಅವರು ಹೇಳ್ತಾರೆ ಈಗ ಬಹಳ ಕಡಿಮೆ ರೇಟಿನ ಯಂತ್ರೋಪಕರಣಗಳು ಬಂದಿದ್ದಾವೆ, ಕೈಗೆಟಕುವಂತ ಯಂತ್ರೋಪಕರಣಗಳು ಸಿಗ್ತಾ ಇದ್ದಾವೆ. ಸೊ ನಿಮ್ಮ ಕಂಪನಿದ್ ನಾನು ಕೇಳ್ತಾ ಇದ್ದೀನಿ, ಹೌದಾ? ಮಾರ್ಕೆಟ್ ಸ್ಟಡಿ ಮಾಡಿದಿರಿ? ಕಡಿಮೆ ರೇಟ್ ಅಂದರೆ ಒಂದು ಕ್ವಾಲಿಟಿ ಬೇಕೆಂಗಿಲ್ ಟೆಕ್ನಾಲಜಿ ವಿ ವಿಲ್ ಬಿ ಪುಟಿಂಗ್ ಇಟ್ ಇನ್ ದ ಮೆಷಿನ್. ನಮ್ಮದು ಚಿಕ್ಕದು ಬಂಡಿ, ಮಿನಿ ಕಾಂಪ್ಯಾಕ್ಟ್ ಟ್ರ್ಯಾಕ್ಟರ್ ಇದೆ, ಪವರ್ ಟಿಲ್ಲರ್, ಪವರ್ ವೀಡರ್, ರೀಪರ್ ಎಲ್ಲ ಇದೆ. ಇಷ್ಟು 80-90% ಟ್ರ್ಯಾಕ್ಟರ್ ಪರ್ಚೇಸ್ ಲೋನ್ ಥ್ರೂ ದೇ ವಿಲ್ ಬೈ.
ಸೊ ನಮ್ಮದು ಚಿಕ್ಕಬಂಡಿ ಕಾಂಪ್ಯಾಕ್ಟ್ ಟು ದು ವ್ಯಾಲ್ಯೂ ಫಾರ್ ಮನಿ, ಅಂದರೆ ಮೌಲ್ಯಕ್ಕೆ ತಕ್ಕ ಬೆಲೆ. ಸೊ ನಮ್ಮದು ಫೆಸಿಲಿಟೀಸ್ ಇದೆ. ರೈತರು ಚಿಕ್ಕಬಂಡಿ ಬೇಕಿಂಗಲ್ ಫೈನಾನ್ಸ್ ಟೈಅಪ್ಪು, ಸರ್ವೀಸು ಎಲ್ಲ ಜಿಲ್ಲಾ ಎಲ್ಲ ಡಿಸ್ಟ್ರಿಕ್ಟು ಸರ್ವಿಸ್ ಸೆಂಟರ್ಸ್ ಇದೆ. ಸೊ ದಟ್ ವೇ ವಿ ವಿಲ್ ಬಿ ಏಬಲ್ ಟು ಹೆಲ್ಪ್ ದ ಫಾರ್ಮರ್ ಟು ಗೆಟ್ ವ್ಯಾಲ್ಯೂ ಫಾರ್ ಮನಿ ಫಾರ್ ಹಿಸ್ ಪ್ರಾಡಕ್ಟ್. ಸುರೇಶ್ ಅವರು ಸರ್, ಈಗ ನಾಟಿ ಹಚ್ಚೋ ಮಿಷಿನಲ್ಲಿ 4 ಸಾಲು 6 ಸಾಲು 8 ಸಾಲು ಅಂತ ಮಿಷನ್ಸ್ ಇದೆ, ಅವ್ರ ಮಾಡಲ್ಸ್ ಇದೆ. 4 ಸಾಲು ಅಂದರೆ ಹಿಂದ್ಗಡೆ ನಡ್ಕೊಂಡು ಹೋಗೋದು, 6 ಸಾಲ ಅಂದರೆ ಕೂತ್ಕೊಂಡು ಓಡಿಸೋದು. ಈಗ 6 ಸಾಲು ಮಿಷಿನ್ ತೊಗೋಬೇಕಂದ್ರೆ 14-15. 4 ಸಾಲಿನ ಮಿಷಿನ್ 3-3.25 ಲಕ್ಷ ಇದೆ. ಸರ್ಕಾರದ 1 ಲಕ್ಷ ಸಬ್ಸಿಡಿ ಇದೆ. ಇದು ರೈತರಿಗೆ ಗೊತ್ತಾಗಬೇಕು. 1 ಲಕ್ಷ ಸಬ್ಸಿಡಿ ಇದೆ. ಯಾವುದೇ ಮಿಷಿನ್ ತಗೊಳ್ಳಿ, ಈಗ ಎನ್ಮಾರ್, ಕುಬಾಟ, ಇಟ್ಟಾಫೆ ಎಲ್ಲ ಮಿಷಿನ್ಸು ಬಂದಿದ್ದಾವೆ. ನಮಗೆ ಇಲ್ಲಿ ಬೇಕಾಗಿರೋದು ಅಂದರೆ ಈ ಮಷಿನ್ಗೆ 1 ಲಕ್ಷ ಸಬ್ಸಿಡಿ ಸಿಗುತ್ತೆ. ಚಿಕ್ಕ ರೈತ 10 ಎಕರೆ 15 ಎಕರೆ ಚಿಕ್ಕ ಮಿಷಿನ್ ಸಾಕಾಗುತ್ತೆ. 50 ಎಕರೆ ಮೇಲಿರೋರೆಲ್ಲ ದೊಡ್ಡ ಮಿಷಿನ್ಗೆ ಹೋಗ್ಬೋದು. 50 ಎಕರೆ ಇದ್ದಾರೆ ಅಂದ್ರೆ ಅವ್ನೊಂದು ಕಾರ್ ಇಟ್ಕೊಳ್ತಾನೆ. ಕಾರ್ ಬದಲು ಒಂದು ಮಿಷಿನ್ ಇಟ್ಕೊಳಕ್ಕೆ ದೊಡ್ಡ ಲೆಕ್ಕ ಏನಲ್ಲ, ಅವನಿಗೆ ಇಟ್ಕೋಬಹುದು. ಚಿಕ್ಕವರೆಗೆ ಇದಿರುತ್ತೆ, ಮಾಡ್ಬೋದು. ಎಲ್ಲ ಅನುಕೂಲಗಳು ಇದೆ. ಬರಬೇಕು, ರೈತರು ಮುಂದೆ ಬರಬೇಕಷ್ಟೇ. ಒಂದೇ ನಿಮಿಷ ತಿಮ್ಮೇಗೌಡ ಸರ್, ನಾನು ಸರ್ಕಾರದ ಯೋಜನೆಗಳ ಬಗ್ಗೆ ನೋಡ್ತಿರ್ಬೇಕಾದ್ರೆ ಕೃಷಿ ಯಂತ್ರಧಾರೆ ರೈತರಿಗೆ ಉಪಯೋಗ ಆಗಬೇಕು ಅಂತ ಕೃಷಿ ಯಂತ್ರಧಾರೆ ಹೌದು, ನಿಜಕ್ಕೂ ಉಪಯೋಗ ಆಗ್ತಾ ಇದೆಯಾ? ಮಾಡೆಲ್ ಟೆಕ್ನಾಲಜಿಯನ್ನು ಜನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅದು ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ತಾ ಇದೆ? ಖಂಡಿತ. ಓಕೆ, ಕೃಷಿ ಯಂತ್ರಧಾರೆಯ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ಕೃಷಿ ಇಲಾಖೆ ಅಷ್ಟೇ ಅಲ್ಲ, ಇವನ್ ಧರ್ಮಸ್ಥಳ ನಮ್ಮ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆ ಏನಿದೆ, ಧರ್ಮಸ್ಥಳ ಸಂಸ್ಥೆ ಕೂಡ ಸಾಕಷ್ಟು ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನು ಓಪನ್ ಮಾಡಿದ್ದಾವೆ. ಅದರ ಮೂಲ ಉದ್ದೇಶ ಏನಪ್ಪ ಅಂದರೆ ರೈತ ಪ್ರತಿಯೊಬ್ಬನೂ ಕೂಡ ದೊಡ್ಡ ದೊಡ್ಡ ಮೆಷಿನರಿನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲೋ ಒಂದು ಕಡೆ ಇಟ್ಟಿದ್ವಿ ಅಂತಂದರೆ ಬಹುಶಃ ನಾವು ಆ ಒಂದು ಇದರಲ್ಲಿ ನಾವು ಬೇಕಾಗಿರ್ತಕ್ಕಂಥ ರೈತನ ಬೇಡಿಕೆಯನ್ನು ಪೂರೈಸೋದು ಅಂತಕ್ಕಂಥದ್ದು. ಅಲ್ಲಿ ನನ್ನ ಒಂದು ವೈಯಕ್ತಿಕವಾದಂಥ ಇದು ಅಲ್ಲಿರ್ತಕ್ಕಂಥದ್ದು ನ್ಯೂನತೆ ಅಂತ ನೋಡೋದಾದ್ರೆ ಬಹುಶಃ ನಮ್ಮ ಕೃಷಿ ಯಂತ್ರಧಾರೆ ಕೇಂದ್ರಗಳು ಹೋಬಳಿ ಮಟ್ಟದಲ್ಲಿ ಇದಾವೆ. ಆ್ಯಕ್ಚುಲಿ ಹೋಬಳಿ ಮಟ್ಟಗಳು 7ರಿಂದ 12 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತವೆ. ಸಾಮಾನ್ಯವಾಗಿ ಆ ರೈತ 7ರಿಂದ 12 ಕಿಲೋಮೀಟರ್ಗೆ ಹೋಗಿ ನಾನು ಸಂಪರ್ಕ ಮಾಡಿಸೋದಕ್ಕೆ ಎಷ್ಟೋ ಇಕ್ವಿಪ್ಮೆಂಟ್ಗಳನ್ನ ಅದು ಬಳಕೆ ಆಗುತ್ತೆ ಅಂದ್ರೂ ಕೂಡ ಅಲ್ಲಿವರೆಗೂ ಹೋಗಿ ತಗೊಬರುವಂಥ ಇದು ಒಂದು ಇರೋದಿಲ್ಲ. ಆ್ಯಕ್ಚುಲಿ ಎರಡನೇದು, ಕೆಲವೊಂದು ಮೆಷಿನ್ಗಳು ಒಂದ್ಸಲ ಸಮಯಕ್ಕೆ ಸರಿಯಾಗಿ ರಿಪೇರಿ ಆಗದೆ ಇರತಕ್ಕಂಥ ಸಾಧ್ಯತೆ ಕೂಡ ಇರ್ತವೆ. ಆ ಸಂದರ್ಭದಲ್ಲಿ ಅದರ ಸದುಪಯೋಗ ಸಂಪೂರ್ಣವಾಗಿ ಆಗದೆ ಇದ್ರೂ ಕೂಡ ಕೆಲವೊಂದು ಮಟ್ಟಿಗೆ ಕೆಲವು ಯಂತ್ರೋಪಕರಣಗಳು ಬಳಕೆ ಆಗ್ತಾ ಇದಾವೆ ಸರ್. ಎಸ್ ಸರ್. ಸರ್, ಈಗ ಕೂಲಿಗಳ ಬಗ್ಗೆ ಮಾತಾಡ್ತಿದ್ವಲ್ಲ, ಲೇಬರ್ ಶಾರ್ಟೇಜು. ಅದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಾಯಿದೆ ಅಂದರೆ, ಈಗ ನಮಗೆ ಸೀಸನ್ ಅಂತ ಇರುತ್ತೆ, ವರ್ಷಕ್ಕೆ 2 ಸೀಸನ್ನು ನಾಟಿ ಸೀಸನಲ್ಲಿ ಮತ್ತು ಕೊಯ್ಯೋ ಸೀಸನಲ್ಲಿ. ಈ ಉದ್ಯೋಗಕ್ಕಾದ್ರೆ ಒಂದು ಬರಬಾರ್ದು ಸರ್ ಆ ಟೈಮಲ್ಲಿ. ಅದು ಮಿಡ್ಲಲ್ಲಿ ಇಟ್ಕೊಳ್ಳಿ. ಈಗ ಅಲ್ಲಿಗೆ ಹೋಗಿ ಈಗ ರೈತರಿಗೂ ಹೋಗ್ತಾರಲ್ಲ ಅವರೆಲ್ಲ, ಅವರು ನಾಟಿ ಟೈಮಲ್ಲಿ ಯಾವುದೇ ಇಡಕ್ಕೆ ಹೋಗಬೇಡಿ. ಯಾಕಂದರೆ ಪಾಪ ಭಾಳ ಜನ ರೈತರು ನೊಂದ್ಕೊಳ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಉದ್ಯೋಗಕ್ಕಾದ್ರೆ ಹೋಗ್ಬಿಡ್ತಾರೆ, ಇಲ್ಲಿ ಯಾರು ಬರ್ತಾ ಇಲ್ಲ. ಅವ್ರನ್ನ ಕೊಡಬೇಡಿ ಅಂತ ಹೇಳಿದ್ರು ಕೊಡಿ, ಈ ಟೈಮಲ್ಲಿ ಕಳಿಸ್ಬೇಡಿ. ಅದನ್ನು ಸರ್ಕಾರಕ್ಕೆ ಒಂದು ವಿಜ್ಞಪ್ತಿ. ಉದ್ಯೋಗ ಖಾತ್ರೆಯನ್ನ ಸ್ವಲ್ಪ ಮಿಡ್ಲಲ್ಲಿ ಇಟ್ಕೊಳ್ಳಿ, ಅನ್ಸೀಸನಲ್ಲಿ ಇಟ್ಕೊಳ್ಳಿ. ಸೀಸನಲ್ಲಿ ರೈತರಿಗೆ ಹೆಲ್ಪ್ ಆಗಲಿ. ರಾಜೇಶ್ ಅವರು ಇಂಟರ್ವ್ಯೂ. ನಾನು ಈ ಟೆಕ್ನಾಲಜಿ ಜೊತೆಗೆ ಇನ್ನೊಂದು ಮಾಹಿತಿ, ರೈತನ ಆದಾಯದ ಬಗ್ಗೆ ನಾನು ಮಾತಾಡೋದು ಇಷ್ಟಪಡ್ತೀನಿ. ಒಬ್ಬ ಅಂಗಡಿಯ ಮಾಲೀಕ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂದರೆ ಅವನು 1 ರೂಪಾಯಿನೂ ಕೂಡ ಒಂದು ಪೆನ್ನು ಒಂದು ಪೇಪರ್ ತಗೊಂಡು ಲೆಕ್ಕದಲ್ಲಿ ಇಕ್ಕಿರ್ತಾನೆ. ಅದೇ ರೀತಿ ನಾವು ರೈತರಾದಲ್ಲ, ಪ್ರತಿಯೊಂದು ಖರ್ಚು ವೆಚ್ಚ 1 ರೂಪಾಯಿ ಕೂಡ ನಾವು ಒಂದು ವರ್ಷದಿಂದ ನಾವು ಬೆಳೆಗಳಿಗೆ ಎಷ್ಟು ಹಾಕ್ತಾ ಇದ್ದೀವಿ, ಏನು ಬರ್ತಾ ಇದೆ, ಆದಾಯ ಏನು, ಎಷ್ಟು ಖರ್ಚು ಮಾಡಿದ್ದೀವಿ, ಅದನ್ನು ಒಂದು ರೆಕಗ್ನಿಷನಲ್ಲಿ ಮಾಡಿ ನಾವು ಅದನ್ನು ಮುಂದೆ ಈಗಿನ ಪೊಸಿಷನ್ ಏನೈತೆ ಅಂದರೆ ರೈತನಾಗ್ತಾನೆ ಅಂದರೆ ಅಯ್ಯೋ ಬ್ಯಾಡ ಸುಮ್ರಪ್ಪ, ನಾವು ಹೊಲ್ದಾಗ ಪಾಸ್ಗಿರ ಸಾಕು, ನೀನು ಯಾಕೆ ಬರ್ತೀವಿ, ಓದಿ ಎಲ್ಲರೂ ಒಂದು 10-15 ಸಾವಿರ ಪೇಮೆಂಟ್ ಕೊಟ್ರೆ ಅಲ್ಲಿ ಹೋಗಿ ಸಾಕು, ಇಲ್ಲಿ ಹೊಲ್ದಾಗ ಸಾಕು ನೀನು ಅಂತ ಇದ್ದಾರೆ. ಅದನ್ನು ಮೈಂಡ್ ಸೆಟ್ನಿಂದ ತೆಗೆದು ನಾವು ಒಂದು ಲೆಕ್ಕಾಚಾರ ಹಾಕಿಕೊಂಡು ಕೃಷಿಯನ್ನು ಮಾಡಿಕೊಂಡು ಮತ್ತು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು 1 ರೂಪಾಯಿ ಕೂಡ ಲೆಕ್ಕವನ್ನು ಇಟ್ಕೊಂಡು ಅದನ್ನು ನಾವು ಒಂದು 5 ವರ್ಷಕ್ಕೊಮ್ಮೆ ಅದನ್ನು ಒಂದು ರಿಚಾರ್ಜ್ನ ನಾವು ಮಾಡಿರ್ತೇವಲ್ಲ, ಅದನ್ನೆಲ್ಲ ತೆಗೆದು ನೋಡ್ತಾ ಬರ್ಬೇಕು. ನಾವು ಈ ಥರ ಲಾಭ ಇದೆ, ನಮ್ಮಲ್ಲಿ ಕೃಷಿಯಲ್ಲಿ ಲಾಭ ಇದೆ ಇಲ್ಲ, ಆ ಒಂದು ಟೆಕ್ನಾಲಜಿ ಮೈಂಡ್ ಸೆಟ್ನಲ್ಲಿ ಹಿಡ್ಕೊಂಡು ಮಾಡಬೇಕು. ಈ ರೀತಿ ಇದರಿಂದ ಕೃಷಿಯಲ್ಲಿ ಕೂಡ ಲಾಭ ಇದೆ ಅನ್ನೋದನ್ನು ನಮ್ಮ ಮಕ್ಕಳಿಗೆ ತೋರಿಸ್ಕೊಡ್ಬೋದು. ಸಮಯದ ಬಹಳ ಅಭಾವ ಇದೆ. ನಾನು ತಿಮ್ಮೇಗೌಡರ ಮುಖಾಂತರ ನಾನು ಕನ್ಕ್ಲೂಡ್ ಮಾಡ್ತೀನಿ. ಒಂದು, ಟೆಕ್ನಾಲಜಿಯನ್ನು ನಾವು ಬಳಸಬೇಕು. ಹೌದು, ಕರೆಕ್ಟು. ಟೆಕ್ನಾಲಜಿಗೆ ಬೇಕಾದಂಥ ಯಂತ್ರೋಪಕರಣಗಳನ್ನ ಖರೀದಿ ಮಾಡೋ ಸಾಮರ್ಥ್ಯ ಇದ್ರೆ ಖರೀದಿ ಮಾಡಬೇಕು, ಅಥವಾ ಬೇರೆ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇದ್ರೆ ಮಾಡಬೇಕು. ಹೌದು. ಬಟ್ ಒಂದು ಬಹಳ ಬೇಸಿಕ್ ಆದಂಥ ಪ್ರಶ್ನೆ ಇದೆ, ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದೆ ಅದನ್ನು. ಟೆಕ್ನಾಲಜಿಯನ್ನ ನಾನು ಖರೀದಿ ಮಾಡೋದು ಅಥವಾ ನಾನು ಅಡಾಪ್ಟ್ ಮಾಡ್ಕೊಳ್ಳೋದು ಸರಿ,
ಯುಟಿಲೈಸ್ ಹೆಂಗ್ ಮಾಡ್ತೀನಿ ಅನ್ನೋದು ಪ್ರಶ್ನೆ. ಸದ್ಬಳಕೆ ಹೆಂಗಾಗ್ತಿದೆ, ಖಂಡಿತ. ಅದು ಯಾವ ರೀತಿ ಮಾಡಬೇಕು? ಖಂಡಿತ. ನಾನು ಆಗಲೇ ಹೇಳ್ದಂಗೆ ಈಗ ಒಂದು ಟ್ರ್ಯಾಕ್ಟರ್ ಅಂತ ಅಂತಕ್ಕಂಥ ಟೆಕ್ನಾಲಜಿ ತಗೊಂಡ್ರೆ, ಈಗ ಅವ್ರು ಆಗಲೇ ಹೇಳ್ದಂಗೆ ನಾವು ಬಳಸೋದು ಯಾವಾಗ, ಇದರ ಉಳುಮೆ ಮಾಡುವಾಗ ಅಥವಾ ಟ್ರಾನ್ಸ್ಪೋರ್ಟೇಷನ್ಗೆ ಇದಕ್ಕೆ ಬಳಸ್ತೀವಿ. ವರ್ಷದಲ್ಲಿ ಎಷ್ಟು ದಿವಸ ಬಳಸ್ಕೋತೀವಿ? ನಂದೇ ವ್ಯವಸಾಯ ಮಾಡಿದರೆ ಹಾರ್ಡ್ಲಿ 15ರಿಂದ 20 ದಿವಸ ನಾನು ಟ್ರ್ಯಾಕ್ಟರ್ನ ಬಳಸ್ಕೋಬೋದು. ಅದೇ ಎಂಟೈರ್ ಹಳ್ಳಿಯವರು ಸಂಘಟಿತವಾಗಿ ವ್ಯವಸಾಯವನ್ನು ಮಾಡೋದಾದರೆ ಅಲ್ಲಿ 15 ದಿವಸ ಬೆಳೆಸೋ ಬದಲು 3ರಿಂದ 4 ತಿಂಗಳು ಅದ್ರ ಬಳಕೆ ಆಗುತ್ತೆ. ಯಾವುದೇ ಟೆಕ್ನಾಲಜಿ ಆದ್ರೂ ಕೂಡ ನಾವು ಒಗ್ಗಟ್ಟಾಗಿ ಬಳಸ್ಕೊಳ್ಳೋದೇ ಆದರೆ, ಒಗ್ಗಟ್ಟಾಗಿ ಬಳಸ್ಕೊಂಡಾಗ ಖಂಡಿತ ಎಲ್ಲ ಟೆಕ್ನಾಲಜಿಗಳು ಕೂಡ ಯಂತ್ರೋಪಕರಣಕ್ಕೆ ಸಂಬಂಧಪಟ್ಟ ಟೆಕ್ನಾಲಜಿಗಳು ಖಂಡಿತ ಆ ಒಂದು ರೀತಿಯಲ್ಲಿ ಸುಸ್ಥಿರ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಉಳಿದಂಥ ತಂತ್ರಜ್ಞಾನಗಳನ್ನು ನಾವು ಬಳಸ್ಕೋಬೇಕು ಅಂದರೆ, ಉದಾಹರಣೆಗೆ ಸಂವೇದಕಗಳು, ಸೆನ್ಸರ್ ಆಧಾರಿತ ನೀರಾವರಿ ಪದ್ಧತಿಗಳು ಅಂತ ಇಟ್ಕೊಳ್ಳೋಣ. ಅಥವಾ ಒಂದು ಬೋರ್ವೆಲ್ಲನ್ನು ಹಾಕುವಂಥ ಟೆಕ್ನಾಲಜಿ ಇರ್ಬೋದು. ಅರ್ಧ ಎಕರೆ ಇರೋನು ಒಂದು ಬೋರ್ವೆಲ್ ಹಾಕೊಂಡು 3 ಎಕರೆ ಇರೋನು ಒಂದು ಬೋರ್ವೆಲ್ ಹಾಕೋ ಬದಲು, ಅರ್ಧ ಎಕರೆ ಬೋರ್ವೆಲ್ ಇರೋನು ದಿನಕ್ಕೆ ಅರ್ಧ ಗಂಟೆ ಮಾತ್ರ ಅದ್ರಲ್ಲಿ ನೀರು ಹೊಡಿಬೋದು. ಅದ್ರ ಬದಲು 8-10 ಜನ ಸೇರಿ ಒಟ್ಟಾಗೆ ಬೋರ್ವೆಲ್ ಹಾಕೊಂಡು ಎಲ್ಲರೂ ಕೂಡ ಡ್ರಿಪ್ಪನ್ನು ಹಾಕೊಂಡು ಸಂವೇದಕಗಳು, ಸೆನ್ಸರ್ ಆಧಾರಿತ ಆಟೋಮೆಟಿಕ್ ಇರಿಗೇಷನ್ ಹಾಕೊಂಡ್ರೆ ಒಂದೇ ಬೋರ್ವೆಲ್ಲಲ್ಲಿ 8 ಜನದ ಬೇಡಿಕೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ. 8 ಜನನು ಕೂಡ ಆ ಒಂದು ಖರ್ಚನ್ನು ಸಮತೋಲನವಾಗಿ ಹಂಚ್ಕೊಂಡ್ರು ಕೂಡ ಸುಸ್ಥಿರವಾಗಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಮ್ಮ ಮನಸ್ಥಿತಿ ಅದರಲ್ಲಿ ಹೋಗ್ಕೋಬೇಕು. ಆ್ಯಕ್ಚುಲಿ ರೈತ ಬಾಂಧವರು, ನಾವು ನಮ್ಮ ಪಕ್ಕದ ರೈತ, ನಮ್ಮ ಮನೆಯವನೇ, ನಮ್ಮ ಅಣ್ಣ, ನಮ್ಮ ತಮ್ಮ ಅಂತ ನಾವು ಯೋಚನೆ ಮಾಡಿದ್ರೆ ಬಹುಶಃ ನಮ್ಮ ತಂತ್ರಜ್ಞಾನಗಳೆಲ್ಲ ವರ್ಕ್ ಆಗ್ತವೆ. ಯಾವಾಗ ಥ್ಯಾಂಕ್ ಯು. ನಾನು ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂಥ ಸಮಯ. ಒಂದು ಎಲ್ಲ ಅತಿಥಿಗಳ ಮಾತಿನ ಒಟ್ಟು ತಾತ್ಪರ್ಯ ಇರೋದೇ ಅದು, ತಂತ್ರಜ್ಞಾನವನ್ನ ಬಳಕೆ ಮಾಡೋಣ, ತಂತ್ರಜ್ಞಾನದ ಜೊತೆಗೆ ಬುದ್ಧಿಶಕ್ತಿಯ ಬಳಕೆ, ವಿವೇಚನೆಯ ಬಳಕೆಯೂ ಕೂಡ ಬಹಳ ಮುಖ್ಯ. ತಂತ್ರಜ್ಞಾನವನ್ನು ಎಲ್ಲಿಗೆ ನಾನು ಬಳಸ್ತಾ ಇದ್ದೀನಿ ಅನ್ನುವಂಥ ವಿವೇಚನೆಯನ್ನ ಕೂಡ ನಾವು ಬಳಸ್ಕೊಳ್ಬೇಕು ಅನ್ನೋದು ಎಲ್ಲರ ಮಾತಿನ ತಾತ್ಪರ್ಯವೂ ಕೂಡ ಆಗಿತ್ತು. ಇದು ಈ ಕಾರ್ಯಕ್ರಮ ನಮ್ಮ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ. ಮುಂದಿನ ಸೆಷನ್ಗೆ ಹೋಗೋಣ.